ಎಲ್ರಿಗೂ ನಮಸ್ಕಾರ. ಹರ್ಷ ಆಫೀಸರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಹರ್ಷ. ಈ ಹರ್ಷ ಆಫೀಸರ್ಸ್ ಅಕಾಡೆಮಿಯ ಸಂಸ್ಥಾಪಕ ಹಾಗೂ 2014ನೇ ಬ್ಯಾಚಿನ ಸಿವಿಲ್ ಸಬ್ ಇನ್ಸ್ಪೆಕ್ಟರ್. ಈಗ ಪ್ರೆಸೆಂಟಾಗಿ 545 PSI ಪೋಸ್ಟ್ ಸಿವಿಲ್ ಜೊತೆಗೆ 400 ಸಮಥಿಂಗ್ PSI ಸಿವಿಲ್ ಕೂಡ ನೋಟಿಫಿಕೇಷನ್ ಆಗಿ ಹತ್ತಿರದಲ್ಲೇ ಎಕ್ಸಾಮ್ ಕೂಡ ಆಗೋದಿದೆ. ಅದರಲ್ಲಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೊಡೋ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಶನವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಮ್ಮ ಈ ದಿನದ ಒಂದು ಈ ಸಂವಾದಕ್ಕೆ ಅತಿಥಿಯಾಗಿ ಬಂದಿರತಕ್ಕಂಥವ್ರು ವಿಶ್ವನಾಥ್ ಅಂತ ಹೇಳಿ. ಅವರು ಸರಿಸುಮಾರು 4 ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳನ್ನು ಪಾಸ್ ಮಾಡಿರ್ತಕ್ಕಂಥವ್ರು. PSI ಸಿವಿಲ್, KSSF ಸಬ್ ಇನ್ಸ್ಪೆಕ್ಟರ್, KSRP ಸಬ್ ಇನ್ಸ್ಪೆಕ್ಟರ್, IRB ಸಬ್ ಇನ್ಸ್ಪೆಕ್ಟರ್ ಹಾಗೂ ಜೊತೆಗೆ ನನ್ನ ಆತ್ಮೀಯರು, ನನ್ನ ಅಣ್ಣನ ಸಮಾನದಂಥವ್ರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಹರ್ಷ. ಸರ್, ನಿಮ್ಮ ಪರಿಚಯ ಬಹುಪಾಲು ಆಲ್ರೆಡಿ ಸಾಕಷ್ಟು ಜನಕ್ಕಿದೆ. ತಮ್ಮ ಸಂದರ್ಶನ ಕೂಡ ಮಾಡಿ ಹಾಕಿದ್ವಿ ಆಲ್ರೆಡಿ ಹಿಂದೆ ಕೂಡ. ಕಂಪ್ಲೀಟ್ ಒಂದು PSI ಎಕ್ಸಾಮ್ ಸ್ಟ್ರಾಟಜಿಗೆ ಸಂಬಂಧಪಟ್ಟಂತೆ ಅದರ ಹೊರತಾಗಿ ಒಂದು ಕಿರು ಪರಿಚಯ ಸರ್, ಸಣ್ಣದಾಗಿ ಒಂದು. ಎಲ್ಲ ವೀಕ್ಷಕರಿಗೂ ನಮಸ್ತೆ. ನನ್ನ ಹೆಸರು ವಿಶ್ವನಾಥ್ ಅಂತ. ನಾನು ಪ್ರಸ್ತುತ ಮೈಸೂರು ನಗರದ ಮೇಟಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಉಪನಿರೀಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ಮೂಲತಃ ನಮ್ಮದು ತುಮಕೂರು, ಶಿರಾ ತಾಲೂಕು. ಓಕೆ ಸರ್. ಸರ್, ಕಂಪ್ಲೀಟ್ PSI ಸ್ಟ್ರಾಟಜಿ ಬಗ್ಗೆ ಆಲ್ರೆಡಿ ಹಿಂದೆ ಒಂದು ವಿಡಿಯೋ ಮಾಡಾಗಿದೆ. ಈ ಇಡೀ ಸಂದರ್ಶನ ಸಂಪೂರ್ಣವಾಗಿ ಪೇಪರ್ 1 ಪತ್ರಿಕೆ 1ಕ್ಕೆ ಸೀಮಿತಗೊಳಿಸ್ಕೊಂಡು ಮುಂದುವರ್ಸೋಣ ಸರ್ ಇದಕ್ಕೆ. ಮೊದಲನೇದಾಗಿ ಸರ್, ನಾನು ಸ್ಟೂಡೆಂಟ್ಸಲ್ಲಿ ಸಹಜವಾಗಿ ಗಮನಿಸಿರುವಂಥದ್ದು ಏನಂತ ಹೇಳಿದ್ರೆ, ಪೇಪರ್ 1, ಪೇಪರ್ 2 ಎರಡು ಇರುತ್ತೆ. ಪೇಪರ್ 2 ತುಂಬ ಈಸಿಯಾಗಿ ಪ್ರಿಪೇರ್ ಆಗ್ತಾರೆ. ಈಸಿಯಾಗಿ ಮೆಟೀರಿಯಲ್ ಕೂಡ ಅವೈಲಬಲ್ ಇರುತ್ತೆ. ಯಾಕೆಂದರೆ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಆಗಿರೋದ್ರಿಂದ ನೀಟಾಗಿ ಪ್ರಿಪೇರ್ ಆಗ್ತಾ ಹೋಗ್ತಾರೆ. ಅವ್ರಿಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಫ್ಯಾಕ್ಚುಯಲ್ ಸೆಂಟ್ರಿಕಾಗಿ ಓದ್ತಾ ಹೋದಂತೆ ರೈಟಿಂಗ್ ಸ್ಕಿಲ್ ಅಥವಾ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಸ್ಕಿಲ್ಸ್ ಸಹಜ ಕಡಿಮೆ ಆಗಿಬಿಡುತ್ತೆ ಸ್ಟೂಡೆಂಟ್ಸಲ್ಲಿ. ಜನರಲಿ ಹೇಳ್ಬೇಕಾದ್ರೆ ಕಾನ್ಸೆಪ್ಚುಯಲ್ ಓದ್ತಾ ಹೋದ್ರಷ್ಟೇ ಅದು ಡಿಸ್ಕ್ರಿಪ್ಟಿವ್ ನಾಲೆಡ್ಜ್ ಇರುತ್ತೆ ಬರೀತಕ್ಕಂಥದ್ದು. ಫ್ಯಾಕ್ಚುಯಲ್ ಸೆಂಟ್ರಿಕಾಗಿ PSI ಎಕ್ಸಾಮ್ಗೆ ಬಹುಪಾಲು ವಿದ್ಯಾರ್ಥಿಗಳು ಓದೋದ್ರಿಂದ ರೈಟಿಂಗ್ ಸ್ಕಿಲ್ ಸಹಜ ಕಡಿಮೆ ಇರುತ್ತೆ ಹೇಳಬೇಕಂತಂದರೆ. ವಿದ್ಯಾರ್ಥಿಗಳು ಅವಾಗ ಏನಂತ ಇಮ್ಯಾಜಿನೇಷನ್ ಮಾಡ್ಕೋತಾರೆ ಅಂದರೆ, ನನಗೆ ರೈಟಿಂಗ್ ಸ್ಕಿಲ್ ಬರ್ತಾ ಇಲ್ಲ, ಡೆವಲಪ್ ಮಾಡೋಕ್ಕಾಗ್ತಾ ಇಲ್ಲ, ಪೇಪರ್ 1 ಅಥವಾ ಎಸ್ಸೆ ಡೆವಲಪಿಂಗ್ ಈ ಥರದ್ದೆಲ್ಲ ಆಗ್ತಾ ಇಲ್ಲ, ಕಂಪ್ಲೀಟ್ ಪೇಪರ್ 2 ಡಿಪೆಂಡೆಂಟ್ ಆಗ್ತೀನಿ, ಪೇಪರ್ 2 ಚೆನ್ನಾಗಿ ಸ್ಕೋರ್ ಮಾಡ್ಕೋತೀನಿ ಅಂತೇಳಿ ಪೇಪರ್ 1 ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಇದು ಜನರಲಿ ಒಂದು ಅಟ್ಲೀಸ್ಟ್ ಒಂದು 60-70% ಆಫ್ ದ ಸ್ಟೂಡೆಂಟ್ಸ್ ಹತ್ರ ಬರೋ ಒಂದು ಅಭಿಪ್ರಾಯ. ಇದಕ್ಕೇನು ಹೇಳ್ತೀರಿ ಸರ್? ಇದರಲ್ಲಿ ಸ್ಟೂಡೆಂಟ್ಸ್ಗಿರ್ತಕ್ಕಂಥ ಮಿಸ್ಕನ್ಸೆಪ್ಷನ್ ಯಾಕೆ ಅಂದರೆ, ಅತಿಯಾದ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆದರೆ ಸ್ಕೋರ್ ಮಾಡಬೇಕು ಅಂತ ಅಷ್ಟೇ ಇದು ಮಾಡ್ತಾರೆ. ಬಟ್ ಸ್ಟ್ರಾಟಜಿ ಕರೆಕ್ಟಾಗಿ ಅವರು ಡೆವಲಪ್ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಈಗ ನಾರ್ಮಲಾಗಿ ಪೇಪರ್ 2 ಆಬ್ಜೆಕ್ಟಿವ್ ಕ್ವೆಶನ್ಸ್ ಆಗಿರೋದ್ರಿಂದ ಆ ಕಟ್ ಆಫ್ ಏನಿದೆ, ನಾರ್ಮಲಿ ಒಂದು 300 ಪೋಸ್ಟು 500 ಪೋಸ್ಟ್ಗೆ ಹೆಚ್ಚು ಕಡಿಮೆ 50,000 ಜನದ ತನಕ ಎಕ್ಸಾಮ್ ಬರೀತಾರೆ. 50,000 ಜನದ ತನಕ ಎಕ್ಸಾಮ್ ಬರೀತಾರೆ. ಆ ಬರೆದಿದ್ದಲ್ಲಿ ಏನು ಕಟ್ ಆಫ್ ರೇಂಜ್ ಇದೆ, ಈಗ ಪೇಪರ್ 2 ಅಲ್ಲಿ ಏನು 100 ಕ್ವೆಶನ್ಸ್ ಇರುತ್ತೆ, ಅದ್ರಲ್ಲಿ ಕಟ್ ಆಫ್ ರೇಂಜ್ ಆಫ್ ಕ್ವೆಶನ್ಸು ಆಲ್ಮೋಸ್ಟ್ ಒಂದು 3-4 ಕ್ವೆಶನ್ಸ್ ಅಡಿಯಲ್ಲೇ ಸುಮಾರು ಅಭ್ಯರ್ಥಿಗಳು ಬಂದುಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು 80 ಕ್ವೆಶನ್ ಮಾಡೋವಂಥ ಪೇಪರ್ ಇದ್ದರೆ 80, 81, 78, 70 ಆ ರೇಂಜಲ್ಲಿ ತುಂಬ ಜನ ಅಕ್ಯುಮುಲೇಟ್ ಆಗಿಬಿಡ್ತಾರೆ. ಸೊ ಇದು ಯಾವಾಗಲೂ ಆಗೋಂಥದ್ದೇ. ಪೇಪರ್ 2 ಅಲ್ಲಿ ತುಂಬ ಡ್ರಾಸ್ಟಿಕ್ಕಾಗಿ 80 ಮಾಡೋ ಪೇಪರ್ನ ಯಾರು 95 ಮಾಡೋಕ್ಕಾಗಲ್ಲ. ಯಾರೋ ಎಕ್ಸ್ಟ್ರೀಮ್ ಒಂದು 3-4 ಬೆರಳೆಣಿಕೆಯಷ್ಟು ಸ್ಟೂಡೆಂಟ್ಸ್ ಬಿಟ್ಟು ಎಕ್ಸ್ಟ್ರೀಮಾಗಿ ಹೋಗೋಕ್ಕಾಗಲ್ಲ. ಸೊ ಇದರಲ್ಲಿ ಎಲ್ಲ ಅಟ್ ಎ ಟೈಮ್ ಅಕ್ಯುಮುಲೇಟ್ ಆದಾಗ ಪೇಪರ್ 1 ತುಂಬ ಮ್ಯಾಟ್ರ್ ಆಗೋದು. ಆಮೇಲೆ ನೀವು ಸೆಲೆಕ್ಷನ್ ಲಿಸ್ಟ್ ತೆಗೆದು ನೋಡಿದಾಗ ಪೇಪರ್ 1 ತುಂಬ ಕಡಿಮೆ ಬಂದಿದ್ದವ್ರು ಪೇಪರ್ 2 ಕಡಿಮೆ ಬಂದಿದ್ದವರು ಸಹ ಪೇಪರ್ 1 10-15 ಮಾರ್ಕ್ಸು ಲೀಡಲ್ಲಿರ್ತಾರೆ. ಓಕೆ. ಸೊ ಅವಾಗೆಲ್ಲ ಒಂದು ಕಾಲ ಇತ್ತು, ಏನೋ ನಾವು ಬರೀಬೇಕಾದ್ರೆ 2009, 2014 ಆ ಬ್ಯಾಚ್ ತನಕ ಏನು 80-25 ಸೇಫ್ ಅಂತಿದ್ವಿ. 80-25 80 ಕ್ವೆಶನ್ ಅದ್ರಲ್ಲಿ ಮಾಡಿದ್ರೆ 120 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಒಂದು 25-45, ವೈವಾದಲ್ಲಿ ಒಂದು 5-6 150+ ಬಂದರೆ ಸೆಲೆಕ್ಷನ್ ಸ್ಕೋರ್ ಅಂತಿದ್ವಿ. ಬಟ್ ಇವತ್ತು ಅತಿಯಾದ ಕಾಂಪಿಟೇಟಿವ್ನೆಸ್ಸಿಂದ ಏನಾಗಿದೆ, ಪೇಪರ್ 2 ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತಿದ್ದಾರೆ ಎಲ್ಲ 80+. ಸೊ 80+ ಮಾಡೋರ ಸಂಖ್ಯೆ ತುಂಬ ಜಾಸ್ತಿ ಆಗಿರೋದ್ರಿಂದ ಪೇಪರ್ 1 ತುಂಬ ಇಂಪಾರ್ಟೆಂಟ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಿದೆ. ಸೊ 25-30 ಇಟ್ ಹ್ಯಾಸ್ ಬಿಕಮ್ ಎ ವೆರಿ ಕಾಮನ್ ಸ್ಕೋರ್. ಸೊ 40 ಮೇಲೆ ಸ್ಕೋರ್ ಮಾಡಿದವರು ಆಪರ್ಚುನಿಟೀಸ್ ಇದರಲ್ಲಿ ಈವನ್ ಒಂದು 3-4 ಕ್ವೆಶನ್ಸ್ ಕಡಿಮೆ ಬಂದೂ ಅದರಲ್ಲಿ ಕವರ್ ಅಪ್ ಮಾಡ್ತಾರೆ, ವೈವಾ ಇಲ್ದಿರೋದ್ರಿಂದ. ಸೊ ಪೇಪರ್ 1 ವಿಲ್ ಬಿ ಎ ವೆರಿ ಡಿಸೈಡಿಂಗ್ ಫ್ಯಾಕ್ಟರ್. ಓಕೆ. ಅಂದರೆ ಪೇಪರ್ 1 ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಪೇಪರ್ 1 ನೆಗ್ಲೆಕ್ಟ್ ಮಾಡಿದ್ರೆ ದೇರ್ ಸೆಲೆಕ್ಷನ್ ಚಾನ್ಸಸ್ ವಿಲ್ ಬಿ ವೆರಿ ಲೆಸ್. ಓಕೆ ಸರ್. ಓಕೆ. ಹಾಗನ್ನೋದಾದ್ರೆ ಪೇಪರ್ 1 100% ಸೆಲೆಕ್ಷನಲ್ಲಿ ಮ್ಯಾಕ್ಸಿಮಮ್ ಫ್ಯಾಕ್ಟರನ್ನು ಪ್ಲೇ ಮಾಡುತ್ತೆ. ಖಂಡಿತ. ಹಾಗನ್ನೋದಾದರೆ ಇವತ್ತಿನ ಟ್ರೆಂಡ್ ಸರ್, ಈಗ ಪ್ರೆಸೆಂಟ್ ಒಂದು 2021 ಈ ಟ್ರೆಂಡ್ ಅಬ್ಸರ್ವ್ ಮಾಡೋದಾದರೆ ಪೇಪರ್ 1 ರಫಾಗಿ ಒಂದು 40 ± ಇರಬೇಕಾಗುತ್ತೆ ಸರ್ ಸ್ಕೋರು.
ಒಂದು ಸೆಲೆಕ್ಷನ್ ಆಗಿರ್ತಕ್ಕಂಥ ರಿಸಲ್ಟ್ ಶೀಟ್ಸ್ ನೋಡಿದಾಗ ಏನೇ ಪೇಪರ್ 2 ಚೆನ್ನಾಗಿ ಮಾಡಿದ್ದೀವಿ ಅಂದ್ರೆ 35 ಮಿನಿಮಮ್ 35 ಇರಬೇಕು. ಆವ್ರೇಜಾಗಿ ಪೇಪರ್ 2 ಮಾಡಿದ್ದೀವಿ ಅಂದ್ರೆ 40+ ಇಸ್ ಕಂಪಲ್ಸರಿ. ಹಾಗನ್ನೋದಾದರೆ ಈ 40+ ಹೇಗೆ ಸ್ಕೋರ್ ಮಾಡಿದ್ರೆ 40 ಅರೌಂಡ್ ಪ್ಲಸ್ ಆರ್ ಮೈನಸ್ 38, 39, 40, 41 ಆ ಇನ್ ಬಿಟ್ವೀನ್ ಅಷ್ಟು ಬೆಸ್ಟ್ ಸ್ಕೋರನ್ನು ಮಾಡೋದಕ್ಕೆ ಯಾವ ರೀತಿ ಒಂದು ಸ್ಟ್ರಾಟಜಿ ಮಾಡಬೇಕಾಗುತ್ತೆ, ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಅನ್ನೋದು ಸಹಜವಾಗಿ ಸ್ಟೂಡೆಂಟ್ಸಲ್ಲಿ ಮೈಂಡಲ್ಲಿ ಬರುತ್ತೆ ಸರ್. ಹೌದು. ಹಾಗೆ ನೋಡೋದಾದರೆ ಏನನ್ನ ಸೋರ್ಸ್ಗಳನ್ನು ಬಳಸ್ಕೋಬೇಕು ಸರ್ ಈ ಪೇಪರ್ 1ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಸ್ಟೂಡೆಂಟ್ಸು? ಇಲ್ಲಿ ಪೇಪರ್ 2 ಸಿಕ್ಕಿದಂಗೆ ರೆಡಿ ಮೆಟೀರಿಯಲ್ ಸಿಗಲ್ಲ. ಈಗೇನು ಪೇಪರ್ 2 ಜನರಲ್ ನಾಲೆಡ್ಜ್ಗೆ ಹಿಸ್ಟ್ರಿ ಆಗಿರ್ಬೋದು, ಜಾಗ್ರಫಿ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ, ಬೇರೆ ಬೇರೆ ಸೆಕ್ಷನ್ಗೆ ಏನು ರೆಡಿ ಮೆಟೀರಿಯಲ್ ಇದೆ, ಸೊ ಆ ಥರ ರೆಡಿ ಮೆಟೀರಿಯಲ್ ಇಲ್ಲ. ಪೇಪರ್ 1 ಇಟ್ ಸೆಲ್ಫ್ ಇಸ್ ಪ್ಯೂರ್ಲಿ ಸ್ಕಿಲ್. ಪೇಪರ್ 1 ನೀವು ಚೆನ್ನಾಗಿ ಮಾಡಬೇಕು ಅಂದರೆ ಒಂದಿನ 2 ದಿನದಲ್ಲಿ ಆಗಲ್ಲ. ಇಟ್ ಈಸ್ ಓವರ್ ಎ ಟೈಮ್ ನೀವು ಡೆವಲಪ್ ಮಾಡ್ಕೋಬೇಕು. ಸೊ ರೈಟಿಂಗ್ ಸ್ಕಿಲ್ ಇರಬೇಕು, ವೊಕ್ಯಾಬ್ಯುಲರಿ ಇರಬೇಕು, ಭಾಷಾಭ್ಯಾಸ, ಅವನ ಶಬ್ದ ಗ್ರಹಿಕೆ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಯಾವುದೇ ಮೆಟೀರಿಯಲಿಂದ ಆಗಲಿ, ಸೊ ನಿಮಗೆ ಮಾರ್ಕೆಟಲ್ಲಿ ಮೆಟೀರಿಯಲ್ ಸಿಗ್ಬೋದು, ಅದು ಇನ್ಪುಟ್ ಅಷ್ಟೇ. ಬಟ್ ಯಾವುದೋ ಒಂದು ಬುಕ್ ಆಗಲಿ, ಇಂಥ ಬುಕ್ ಓದಿ ಫಸ್ಟ್ ಪೇಪರ್ನ ಕ್ರ್ಯಾಕ್ ಮಾಡ್ತೀವಿ ಅನ್ನೋದು ಬಹಳ ಸುಳ್ಳು. ಸೊ ಅದರಲ್ಲಿ ಸುಮಾರು ನಮ್ಮ ನ್ಯೂಸ್ ಪೇಪರ್ಗಳಿರ್ಬೋದು, ಇದರಲ್ಲಿ ಸಿಗ್ತಕ್ಕಂಥ ಯಾವುದಾದ್ರು 1-2 ಬುಕ್ಸು, ಡಿಕ್ಷನರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶಬ್ದಕೋಶ ಏನಿದೆ, ಆ ವೊಕ್ಯಾಬ್ಯುಲರಿ, ಇಟ್ ಈಸ್ ಎ ಟೆಸ್ಟ್ ಆಫ್ ಯುವರ್ ವೊಕ್ಯಾಬ್ಯುಲರಿ. ನೀವು ಯಾವ ಥರ ಪದ ಬಳಸ್ತೀರಾ. ಎಲ್ಲರಿಗೂ ಅದೇ ಎಸ್ಸೆ ಇರುತ್ತೆ, ಎಲ್ಲರಿಗೂ ಅದೇ ಪ್ರಿಸೈಸ್ ರೈಟಿಂಗ್ ಇರುತ್ತೆ, ಎಲ್ಲರಿಗೂ ಅದೇ ಟ್ರಾನ್ಸ್ಲೇಷನ್ ಇರುತ್ತೆ. ಬಟ್ ನೀವು ಯೂಸ್ ಮಾಡ್ತಕ್ಕಂಥ ಭಾಷೆ ಇದೆಯಲ್ಲ, ಆ ಭಾಷೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಶಬ್ದಕೋಶ ಏನಿದೆ, ಆ ಶಬ್ದಕೋಶ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಶಬ್ದಕೋಶ ಇದೆಲ್ಲ ಡೆವಲಪ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಲ್ಯಾಂಗ್ವೇಜ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ 1 ದಿನ 2 ದಿನದಲ್ಲಿ ಆಗಲ್ಲ. ಸೊ ಇಟ್ ಈಸ್ ಯುವರ್ ಪ್ರಾಕ್ಟೀಸ್. ನಿಮ್ಮ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಬುಕ್ಸು ಏನಾಗಲಿ ಒಂದು ಸಬ್ಸ್ಟಿಟ್ಯೂಟ್ ಅಷ್ಟೇ. ಬಟ್ ಯಾವುದೋ 1-2 ಬುಕ್ಕು, ಎಸ್ಸೆ ಬುಕ್ಕು, ಟ್ರಾನ್ಸ್ಲೇಷನ್ ಬುಕ್ ಓದಿ ನಾನು ಇದಕ್ಕೆ ಪ್ರಿಪೇರ್ ಆಗ್ತೀನಿ ಅಂದರೆ ಅದು ಸುಳ್ಳು. ಓಕೆ. ಸೊ ಓವರಾಲ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪ್ರಾಕ್ಟೀಸ್. ತುಂಬ ಎಫರ್ಟ್ ಬೇಕಾಗುತ್ತೆ. ನ್ಯೂಸ್ ಪೇಪರ್ ಇರ್ಬೋದು, ಎಡಿಟೋರಿಯಲ್ಸ್ ಇರ್ಬೋದು, ಮ್ಯಾಗ್ಝೈನ್ಸ್, ಪ್ರತಿಯೊಂದು ಡಿಸ್ಕ್ರಿಪ್ಟಿವ್ ರೀಡಿಂಗ್ ಏನಿರುತ್ತೆ, ಆಮೇಲೆ ಒಪಿನಿಯನ್ ಬೇಸ್ಡ್ ರೀಡಿಂಗ್. ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಏನಾಗ್ಬಿಡುತ್ತೆ ಅಂದರೆ ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ, ಇದೇ ಓದಬೇಕು, ಇಷ್ಟೇ ಓದಬೇಕು, ಇದು ಬಿಟ್ಟು ಬೇರೆ ಕೇಳಲ್ಲ, ಆಬ್ಜೆಕ್ಟಿವ್ ಕ್ವೆಶನ್ಸು, ಫ್ಯಾಕ್ಟ್ ಬೇಸ್ಡ್ ಕ್ವೆಶನ್ಸು, ಇದನ್ನು ಓದ್ತಾ ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ. ನರೇಟಿವ್ ರೀಡಿಂಗ್ ಓದೋದು, ಯಾವುದೋ ಒಂದು ಟಾಪಿಕ್ ಮೇಲೆ ಇರ್ತಕ್ಕಂಥ ನರೇಷನ್ಸು, ಅವರವರ ಡಿಫ್ರೆಂಟ್ ವ್ಯೂ, ಅದನ್ನು ಓದೋದು ತುಂಬ ಕಡಿಮೆ ಆಗ್ತಿದೆ ಸ್ಟೂಡೆಂಟ್ಸು. ಸೊ ಆ ಬೇಸಿಸ್ ಮೇಲೆ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅವ್ರ ಫಸ್ಟ್ ಪೇಪರಲ್ಲಿ ಒಂದು ಸ್ವಲ್ಪ ಸ್ಕೋರ್ ಇಂಪ್ರೂವ್ ಮಾಡ್ಕೊಂಡು. ಓಕೆ. ಅಂದರೆ ಡೆಫಿನೆಟಾಗಿ ಇದೇ ಸ್ಪೆಸಿಫಿಕ್ ಸೋರ್ಸ್ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾವುದು ಸ್ಪೆಸಿಫಿಕ್ ಸೋರ್ಸ್, ನ್ಯೂಸ್ ಪೇಪರ್ಸ್ ಇರ್ಬೋದು, ಪೇಪರ್ 2 GS ನಾಲೆಡ್ಜ್ ಇರ್ಬೋದು, ಮ್ಯಾಗ್ಝಿನ್ಸ್ ಇರ್ಬೋದು, ಎಲ್ಲದನ್ನೂ ಒಂದು ಕನ್ಸಾಲಿಡೇಟಾಗಿ ಬಳಸ್ಕೋಬೇಕಾಗುತ್ತೆ. ರೈಟಿಂಗ್ ಸ್ಕಿಲ್ ಬಳಸ್ಕೋಬೇಕಾಗುತ್ತೆ. ಪೇಪರ್ 1 ಬೇಸಿಕ್ ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಪೇಪರ್ 1 ಯಾಕಿದೆ ಅಂತ, ಎಸ್ಸೆ ಯಾಕೆ ಇಡ್ತಾರೆ, ಪ್ರಿಸೈಸ್ ರೈಟಿಂಗ್ ಯಾಕೆ ಇಡ್ತಾರೆ, ಟ್ರಾನ್ಸ್ಲೇಷನ್ ಯಾಕೆ ಇಡ್ತಾರೆ, ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸೋರ್ಸ್ ಇಲ್ಲ. ಇಟ್ ಈಸ್ ದ ಟೆಸ್ಟ್ ಆಫ್ ಇಸ್ ವೊಕ್ಯಾಬ್ಯುಲರಿ ಆ್ಯಂಡ್ ಲ್ಯಾಂಗ್ವೇಜ್. ಬೇಸಿಕ್ಲಿ ನಿಮ್ಮ ಏನು ಜನರಲ್ ನಾಲೆಡ್ಜು ಇದಿದೆ ಅದನ್ನು ಪೇಪರ್ 2 ಟೆಸ್ಟ್ ಮಾಡಿರ್ತಾರೆ. ಪೇಪರ್ 1 ಟೆಸ್ಟ್ ಮಾಡೋದು ಯುವರ್ ಲ್ಯಾಂಗ್ವೇಜ್ ಎಫಿಷಿಯನ್ಸಿ ಆ್ಯಂಡ್ ವೊಕ್ಯಾಬ್ಯುಲರಿ. ಸೊ ಇಟ್ ಈಸ್ ಅ ಟೆಸ್ಟ್ ಆಫ್ ಯುವರ್ ಲ್ಯಾಂಗ್ವೇಜ್ ಎಫಿಷಿಯನ್ಸಿ ಆ್ಯಂಡ್ ವೊಕ್ಯಾಬ್ಯುಲರಿ. ಒಂದು ಕತೆ ಹೇಳಬೇಕಾದ್ರೆ ಫ್ಯಾಕ್ಟ್ಸ್ ಯೂಸ್ ಮಾಡೋಕ್ಕಿಂತ ದ ನರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನರೇಷನ್ ಹೆಂಗೆ ಮಾಡ್ತೀರಾ, ನಿಮ್ಮ ಪದಕೋಶ ಎಷ್ಟಿದೆ, ಎಷ್ಟು ಶಬ್ದ ಗ್ರಹಿಕೆ ಸಾಮರ್ಥ್ಯ ಇದೆ ನಿಮಗೆ, ಸೊ ಅದ್ರ ಮೇಲೆ ಫಸ್ಟ್ ಪೇಪರ್ ಡಿಪೆಂಡೆಂಟ್. ಓಕೆ ಸರ್. ಅಂದರೆ ಇಟ್ಸ್ ಪ್ಯೂರ್ಲಿ ದ ಟೆಸ್ಟ್ ಆಫ್ ವೊಕ್ಯಾಬ್ಯುಲರಿ ಆ್ಯಂಡ್ ಪ್ರೆಸೆಂಟಿಂಗ್ ಸ್ಟೈಲ್, ರೈಟಿಂಗ್ ಸ್ಟೈಲ್ ಆ್ಯಂಡ್ ಲ್ಯಾಂಗ್ವೇಜ್. ಆಯ್ತು ಸರ್. ಓಕೆ ಸರ್. ಇನ್ನು ಪೇಪರ್ 1ನಲ್ಲಿ ಸ್ಪೆಸಿಫಿಕಲಿ ತೊಗೊಳಿದ್ರೆ ಪ್ರಥಮವಾಗಿ ಎಸ್ಸೆ ರೈಟಿಂಗ್, ನಂತರ ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್, 3 ಕೂಡ ಒಂದು ಕಾಂಪೊನೆಂಟ್ಸ್ ಆಫ್ ದ ಪೇಪರ್ 1 ಇರ್ತದೆ. ಸ್ಟೂಡೆಂಟ್ಸ್ಗೆ ಏನಿರುತ್ತೆ ಮೈಂಡಲ್ಲಿ ಅಂತ ಹೇಳಿ ಯಾವುದನ್ನು ಫಸ್ಟ್ ಬರಿಬೇಕು ನಾನು ಅಂತ ಹೇಳಿ, ಎಸ್ಸೆ ಬರೀಲ್ಲ ಫಸ್ಟು, ಅಥವಾ ಫಸ್ಟ್ ಪ್ರಿಸೈಸ್ ರೈಟಿಂಗ್ ಮಾಡಲ್ಲ, ಫಸ್ಟ್ ಟ್ರಾನ್ಸ್ಲೇಷನ್ ಮಾಡಲ್ಲ, ಈ ಥರ ಡೌಟ್ ಇರುತ್ತೆ ಸರ್. ಇದನ್ನು ಯಾವ ರೀತಿ ಪೇಪರ್ 1 ಸ್ಪೆಸಿಫಿಕಲಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ವಿತಿನ್ ದ ಎಕ್ಸಾಮ್ ಹವರ್ಸಲ್ಲಿ? ಇದು ತುಂಬ ಇಂಪಾರ್ಟೆಂಟ್. ಟೈಮ್ ಸ್ಕಿಲ್ ಏನಿದೆ, ಟೈಮ್ ಬೌಂಡ್ ಏನು 90 ಮಿನಿಟ್ಸ್ ಏನಿರುತ್ತೆ, ಇಟ್ ಈಸ್ ಟೈಮ್ ಬೌಂಡ್. ಆಮೇಲೆ ಯಾವಾಗ ನೀವು 35-40 ಮೇಲೆ ಮಾಡಬೇಕು, ಕಂಪಲ್ಸರಿ ಯು ಶುಡ್ ಪ್ಲ್ಯಾನ್. ಟೈಮ್ ಪ್ಲ್ಯಾನ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸೊ 90 ಮಿನಿಟ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆನ್ಸ್ ಇಸ್ ಕಂಪ್ಲೀಷನ್ ಆಫ್ ಪೇಪರ್. ಹೌದು ಸರ್. ಪೇಪರ್ ಕಂಪ್ಲೀಷನ್. ಕೆಲವು ಸ್ಟೂಡೆಂಟ್ಸ್ ಎಷ್ಟು ಮಾಡ್ತಾರೆ, ತುಂಬ ಚೆನ್ನಾಗಿ ಎಸ್ಸೆ ಬರ್ದಿದ್ದೀನಿ, ತುಂಬ ಚೆನ್ನಾಗಿ ಪ್ರಿಸೈಸ್ ಬರ್ದಿದ್ದೀನಿ, ಯಾವುದೋ ಒಂದು ಸೆಕ್ಷನ್ ಬಿಟ್ಟು ಬಂದಿರ್ತಾರೆ, ಯಾವುದೋ ಒಂದು ಸೆಕ್ಷನ್ ಬಿಟ್ಟು ಬಂದಿದ್ದೀನಿ, ಬಟ್ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತಾರೆ. ಸೊ ಅದು ತುಂಬ ತಪ್ಪು. ಬೇಸಿಕ್ಕಾಗಿ ಪೇಪರ್ ಕಂಪ್ಲೀಷನ್ ಇಸ್ ದ ಫಸ್ಟ್ ಪ್ರಯಾರಿಟಿ. ಯಾವುದೇ ಕಾರಣಕ್ಕೂ 35-40 ಬರಬೇಕಂದ್ರೆ ಪೇಪರ್ ಕಂಪ್ಲೀಷನ್ ಇಸ್ ದ ಫಸ್ಟ್ ಪ್ರಯಾರಿಟಿ. ಓಕೆ. ಸೆಕೆಂಡ್ಲಿ ಟೈಮ್ ಡೆವಲಪ್ಮೆಂಟ್. ಯಾವುದನ್ನು ಫಸ್ಟ್ ಬರೀಬೇಕು, ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅನ್ನೋ ಟೈಮ್ ಫ್ರೇಮ್ ಅವನು ಮಾಡ್ಕೊಂಡಿಲ್ಲ ಅಂದರೆ
ಅವನು ಯಾವುದೇ ಕಾರಣಕ್ಕೂ ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೀವೇನು ಮಾಡೆಲ್ ಟೆಸ್ಟ್ ಮಾಡ್ತೀರಾ, ನಾನು ನೋಡಿದ್ದೀನಿ ಮಾಡೆಲ್ ಟೆಸ್ಟ್. ಆ ಮಾಡೆಲ್ ಟೆಸ್ಟ್ ಅಟ್ಲೀಸ್ಟ್ ಒಂದು 3-4 ಮಾಡೆಲ್ ಟೆಸ್ಟ್ ಅಟ್ಲೀಸ್ಟ್ ಬರ್ದಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾವ ಸೆಕ್ಷನಲ್ಲಿ ವೀಕ್ ಇದ್ದೀನಿ, ಎಲ್ಲಿ ತುಂಬ ಟೈಮ್ ಕನ್ಸ್ಯೂಮ್ ಮಾಡ್ತಿದ್ದೀನಿ, ಎಲ್ಲಿ ಟೈಮ್ ಕಡಿಮೆ ತೊಗೊತಿದ್ದೀನಿ, ನನ್ನ ವೀಕ್ನೆಸ್ ಏನು, ನನ್ನ ಸ್ಟ್ರೆಂತ್ ಏನು ಗೊತ್ತಾಗುತ್ತೆ. ಈಗ ನಾರ್ಮಲಾಗಿ ನೋಡಿ, ಈಗ ಟ್ರಾನ್ಸ್ಲೇಷನ್ನು ಎಸ್ಸೆ ಇದರ್ ಕನ್ನಡ ಆರ್ ಇಂಗ್ಲೀಷ್ ಇರುತ್ತೆ. ಹೌದು. ಟ್ರಾನ್ಸ್ಲೇಷನಲ್ಲಿ ಕನ್ನಡ ಟು ಇಂಗ್ಲೀಷ್ ಇರುತ್ತೆ, ಇಂಗ್ಲೀಷ್ ಟು ಕನ್ನಡ ಇರುತ್ತೆ. ಪ್ರಿಸೈಸ್ ರೈಟಿಂಗ್ ಈಸ್ ಎಕ್ಸ್ಕ್ಲೂಸಿವ್ಲಿ ಕನ್ನಡದಲ್ಲಿ ಕೊಡ್ತಾರೆ, ಕನ್ನಡದಲ್ಲಿ. ಸೊ ಹಾಗಾಗಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಏನಿರ್ತಾರೆ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಒಂದೇನಂದರೆ ಸೊ ಇಂಗ್ಲೀಷಲ್ಲಿ ನಾವು ವೀಕ್ ಇದ್ದೀವಿ ಅನ್ನೋ ಒಂದು ಭಾವನೆ ಇರುತ್ತೆ. ಸೊ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸು ಮ್ಯಾಕ್ಸಿಮಮ್ ಕನ್ನಡ ಅಷ್ಟು ಎಫಿಷಿಯೆಂಟ್ ಇಲ್ಲದೆ ಹೋದ್ರೂ ಮಾತೃಭಾಷೆ ಆಗಿರೋದ್ರಿಂದ ಕನ್ನಡನ ಮ್ಯಾನೇಜ್ ಮಾಡ್ತಾರೆ ಇಂಗ್ಲೀಷ್ ಮೀಡಿಯಮ್ ಅವರು. ಕನ್ನಡ ಮೀಡಿಯಮ್ ಅವ್ರಿಗೆ ಕೆಲವ್ರಿಗೆ ಆ ಅಳಿಕಿರುತ್ತೆ. ಬಟ್ ಅದನ್ನು ಏನು ಜಾಸ್ತಿ ಅದನ್ನು ಡಿಸಡ್ವಾಂಟೇಜ್ ಅಂತ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರಿಸೈಸ್ ರೈಟಿಂಗಲ್ಲಿ ಏನಿರುತ್ತೆ, ಪ್ರಿಸೈಸ್ ರೈಟಿಂಗ್ ಈಸ್ ಎಕ್ಸ್ಕ್ಲೂಸಿವ್ಲಿ ಕನ್ನಡ. ಹೌದು. ಆಮೇಲೆ ಇಂಗ್ಲೀಷ್ ಟು ಕನ್ನಡ ಮಾಡೋದ್ರಲ್ಲಿ ಅವ್ರಿಗೇನು ಇದಿರಲ್ಲ. ಎಸ್ಸೆ ಕನ್ನಡ ಮೀಡಿಯಮಲ್ಲಿ ಬರೀತಾರೆ. ಇನ್ನೊಂದು ಟ್ರಾನ್ಸ್ಲೇಷನ್ ಅವ್ರಿಗೆ ಎಲ್ಲಿ ಒಂದು ಸ್ವಲ್ಪ ಅಡೆತಡೆ ಉಂಟಾಗ್ಬೋದು ಅಂದರೆ ಕನ್ನಡ ಟು ಇಂಗ್ಲೀಷ್ ಸುಮಾರು ಜನ ಕನ್ನಡ ಮೀಡಿಯಮಿಂದ ಓದಿರೋ ವಿದ್ಯಾರ್ಥಿಗಳು ಈ ಎಕ್ಸಾಮ್ಗೆ ಅಪಿಯರ್ ಆಗಿರೋದ್ರಿಂದ ಅವ್ರಿಗೆ ಏನಂದರೆ ಒಂದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಸೊ ಆ ಸೆಕ್ಷನ್ನ ಎಷ್ಟು ಮಹತ್ವ ಬೇಕು ಅಷ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕು ಅವರು. ಅಲ್ಲಿ ಎಷ್ಟು ಮಹತ್ವ ಕೊಡಬೇಕು, ಎಷ್ಟು ಟ್ರಾನ್ಸ್ಲೇಷನ್ ಯಾವ ಥರ ಮಾಡ್ಕೋಬೇಕು ಅದಕ್ಕೆ ಮಹತ್ವ ಕೊಡಬೇಕು, ಆ ಶಬ್ದಕೋಶನ ರೂಢಿಸ್ಕೋಬೇಕು. ಬಟ್ ಇನ್ನು ಮಿಕ್ಕಿದ್ದೆಲ್ಲ ಏನಂದರೆ ಎಸ್ಸೆ ಫ್ರೇಮ್ ಮಾಡ್ಬೇಕಾದ್ರೆ ಈಗ ನಾನು ಎಸ್ಸೆ ಚೆನ್ನಾಗಿ ಬರಿತೀನಿ ಅಂತ ಎಸ್ಸೆನೇ 1 ಗಂಟೆ ಎಸ್ಸೆ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು. ಸೊ 20 ಮಾರ್ಕ್ಸು 20 ಮಾರ್ಕ್ಸು 10 3 ಸೆಕ್ಷನ್ನು ಅದಕ್ಕೆ ಡಿವೈಡ್ ಮಾಡ್ಕೋಬೇಕು. ಎಸ್ಸೆ ಎಷ್ಟು ಬರೀಬೇಕು, ಎಸ್ಸೆ ವರ್ಡ್ ಲಿಮಿಟ್ ಇರುತ್ತೆ. ಟ್ರಾನ್ಸ್ಲೇಷನ್ ಲೆಂತ್ ನೋಡಬೇಕಾಗುತ್ತೆ. ಟ್ರಾನ್ಸ್ಲೇಷನ್ ಕೆಲವೊಂದು ಎಕ್ಸಾಮ್ಸಲ್ಲಿ ನೋಡಿದ್ದೀವಿ ತುಂಬ ಚಿಕ್ಕ ಟ್ರಾನ್ಸ್ಲೇಷನ್, ಸಿಂಗಲ್ ಪ್ಯಾರಾಗ್ರಾಫ್ ಕೆಲವುದ್ರಲ್ಲಿ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ, 2-3 ಪೇಜ್ ಇರುತ್ತೆ. ಸೊ ಅದನ್ನು ಅನಲೈಸ್ ಮಾಡಬೇಕು ಫಸ್ಟು. ಹುಡುಗರು ಮಾಡೋ ಅತಿ ದೊಡ್ಡ ತಪ್ಪೇನಂದರೆ ಪೇಪರ್ ಕೊಟ್ಟಿದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾರೆ ಬರೆಯೋಕ್ಕೆ. ಎಷ್ಟು ಲೆಂತ್ ಇದೆ, ಪ್ರಿಸೈಸ್ ಎಷ್ಟಿದೆ, ಪ್ರಿಸೈಸ್ ಯಾವ ಥರ ಇದೆ, 2 ಮಿನಿಟ್ಸಲ್ಲಿ ಗ್ಲಾನ್ಸ್ ಮಾಡಬೇಕು. ಗ್ಲಾನ್ಸ್ ಮಾಡಿದ ತಕ್ಷಣ ಫಸ್ಟ್ 5 ನಿಮಿಷ ನೀವು ಪ್ಲ್ಯಾನ್ ಮಾಡೋಕ್ಕೆ ಎಕ್ಸಿಕ್ಯೂಟ್ ಮಾಡ್ಬೋದು. ಆಮೇಲೆ ಎಸ್ಸೆ ಸುಮಾರು ಜನಕ್ಕೆ ಹೆಂಗಿರುತ್ತೆ ಅಂದರೆ ಎಸ್ಸೆ ಓದ್ಕೊಂಬಂದಿರೋ ಎಸ್ಸೆ ಬಂದಿದೆ ಅಂದರೆ ಅವ್ರು ಖುಷಿಯಾಗಿಬಿಡ್ತಾರೆ. ಅವ್ರು ಓದಿಲ್ದಿರೋ ಎಸ್ಸೆ ನೋಡಿಬಿಟ್ರೆ ಅರ್ಧ ನರ್ವಸ್ ಆಗೋಗ್ಬಿಡ್ತಾರೆ. ಸೊ ಅದೆಲ್ಲ ಬಿಡಬೇಕು. ಟೈಮ್ ಬೌಂಡಲ್ಲಿ ಯಾವುದೇ ಟಾಪಿಕಲ್ಲಿ ಎಸ್ಸೆ ಡೆವಲಪ್ ಮಾಡೋ ಅಂಥ ಸ್ಕಿಲ್ ಎಬಿಲಿಟಿ ಡೆವಲಪ್ ಮಾಡ್ಕೋಬೇಕು. ನಾರ್ಮಲಾಗಿ ಎಸ್ಸೆ ಅಂದರೆ ಏನು ಅಂದ್ಕೊಂಡ್ಬಿಡ್ತಾರೆ ಹುಡುಗರು, ಎಸ್ಸೆ ಅಂದರೆ ನಾವೇನು ಪ್ರಿಪೇರ್ ಆಗಿರ್ತೀವಿ, ಫ್ಯಾಕ್ಟ್ಸ್ ಪ್ರಿಪೇರ್ ಆಗಿರ್ತಾರೆ. ಟ್ರೆಂಡ್ ಡೆವಲಪ್ ಆಗಿಬಿಟ್ಟಿದೆ. ಎಸ್ಸೆ ಇಟ್ ಸೆಲ್ಫ್ ಇಸ್ ಅನ್ ಆರ್ಟ್. ಹೌದು ಸರ್. ಒಂದು ಎಸ್ಸೆ ಟಾಪಿಕಲ್ಲಿ 100 ಜನಕ್ಕೆ ಎಸ್ಸೆ ಬರೆಯೋಕ್ಕೆ ಹೇಳಿದ್ರೆ 100 ಜನನೂ ಡಿಫ್ರೆಂಟಾಗಿ ನರೇಟ್ ಮಾಡ್ತಾರೆ. ಆ ನರೇಷನ್ ಯಾವಾಗ ಡಿಫ್ರೆಂಟ್ ಆಗುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ನಾಲೆಜ್ ಮೇಲೆಲ್ಲ ಡಿಪೆಂಡು. ಯುವರ್ ನರೇಷನ್, ಯುವರ್ ಲ್ಯಾಂಗ್ವೇಜ್, ನಿಮ್ಮ ನರೇಷನ್ ಮತ್ತು ಲ್ಯಾಂಗ್ವೇಜ್ ಡಿಫರ್ ಆಗುತ್ತೆ. ಬಟ್ ಹುಡುಗರಿಗೆ ಒಂದು ಫಾಲ್ಸ್ ಟ್ರೆಂಡ್ ಏನು ಡೆವಲಪ್ ಆಗ್ತಿದೆ ಅಂದರೆ ಎಸ್ಸೆನೂ ಹಿಂಗೆ ಬರೀತಾರೆ ಅಂದರೆ ಯಾವುದೋ ಒಂದು ಡಿಗ್ರಿ ಎಕ್ಸಾಮಲ್ಲಿ ಒಂದು 30 ಮಾರ್ಕ್ಸ್ ಕ್ವೆಶನ್ಸ್ ಏನು ಕೇಳ್ತಾರೆ ಅದರಲ್ಲೇನು ಸ್ಟ್ಯಾಟಿಸ್ಟಿಕ್ಸ್ ಹಾಕ್ತಾರೆ, ಇದಾಗ್ತಾರೆ, ಅದೆಲ್ಲ ಅದೇ ಎಸ್ಸೆ ಪ್ರೋಗ್ರಾಮ್ಡ್ ಆಗಿಬಿಟ್ಟಿದೆ. ಸಿ ಎಸ್ಸೆ ಇಸ್ ನಾಟ್ ಎ ವೆರಿ ಸ್ಟ್ಯಾಟಿಕ್ ಥಿಂಗ್. ಎಸ್ಸೆ ಇಸ್ ವೆರಿ ಡೈನಮಿಕ್. ಹೌದು ಸರ್. ನೀವು ನಿಮ್ಮ ಲ್ಯಾಂಗ್ವೇಜ್, ನಿಮ್ಮ ಹೇಳೋ ಶೈಲಿ, ನಿಮ್ಮ ಬಳಸೋವಂಥ ಭಾಷೆ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಕಂಟೆಂಟ್, ಅಫ್ಕೋರ್ಸ್ ಕಂಟೆಂಟ್ ಈಸ್ ಇಂಪಾರ್ಟೆಂಟ್. ಕಂಟೆಂಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅದೇ ಕಂಟೆಂಟ್ ಇರುತ್ತೆ. ಈಗ ನಾರ್ಮಲಾಗಿ 5 ಟಾಪಿಕ್ ಎಸ್ಸೆ ಯಾವ್ದು ಕೊಡ್ತಾರೆ ಅದರಲ್ಲಿ 2-3 ಕರೆಂಟ್ ಸ್ಟ್ಯಾಟಿಸ್ಟಿಕ್ಸೇ ಇರುತ್ತೆ, ಎಲ್ಲರಿಗೂ ಕರೆಂಟ್ ಟಾಪಿಕ್ಸೇ ಇರುತ್ತೆ. ಕರೆಂಟ್ ಏನು ಅಫೇರಲ್ಲಿ ಇಶ್ಯೂಸ್ ನಡೀತಿದೆ, ಸೊ ಕರೆಂಟ್ ಟಾಪಿಕ್ಸೇ ಇರುತ್ತೆ. ಸೊ 2-3 ಅದು ಎಲ್ಲರಿಗೂ ಗೊತ್ತಿರುತ್ತೆ, ಏನಾಗ್ತಿದೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಬಟ್ ಪ್ರೆಸೆಂಟೇಷನ್ ಸ್ಕಿಲ್ ಇದೆಯಲ್ಲ, ಈಗ ನಾವು ಜನರಲ್ಲಾಗಿ ಎಸ್ಸೆಗೆ ಪ್ರಿಪೇರ್ ಆಗಬೇಕಂದ್ರೆ ನಾವು ಸ್ಟೂಡೆಂಟ್ಸ್ಗೆ ಎಡಿಟೋರಿಯಲ್ಸ್ ಓದಿ ನ್ಯೂಸ್ ಪೇಪರಲ್ಲಿ ಬರೋಂಥ ಎಡಿಟೋರಿಯಲ್ಸ್ ಓದಿ ಅಂತೀವಿ. ಬಟ್ ಎಡಿಟೋರಿಯಲ್ಸ್ ಓದಿ ಅಂತ ಹೇಳಿದ್ರು ಅದನ್ನೂ ಮಿಸ್ಕನ್ಸೆಪ್ಷನ್ ಇದೆ ಸ್ಟೂಡೆಂಟ್ಸ್ಗೆ. ಎಡಿಟೋರಿಯಲ್ಸ್ ಓದ್ತಾರೆ, ಯಾವ್ಯಾವ ಪಾಯಿಂಟ್ಸ್ ಇದೆ ಅದು ಅಂಡರ್ಲೈನ್ ಮಾಡ್ಕೊತಾರೆ, ಫ್ಯಾಕ್ಚುಯಲ್ ಪಿಕ್ ಮಾಡ್ತಾರೆ, ಅದನ್ನೆಲ್ಲ ಇದು ಮಾಡ್ತಾರೆ, ಅದನ್ನು ನೋಟ್ ಮಾಡ್ಕೊತಾರೆ. ಅದನ್ನು ನೋಟ್ಸ್ ಮಾಡಿದ್ದೀನಿ, ನಾನು ನೋಡಿದ್ದೀನಿ ಸ್ಟೂಡೆಂಟ್ಸ್ನ. ಆ ಎಲ್ಲ ಇದು ಓದ್ತಿದ್ದೀರೋ ಎಡಿಟೋರಿಯಲ್ಸ್ ಓದ್ತಿದ್ದೀವಿ ಸರ್ ಅಂತಾರೆ, ತೋರಿಸ್ತಾರೆ. ಅವ್ರು ಯಾವ ಥರ ಓದ್ತಿದ್ರೆ ನೋಡಿದಾಗ ನನಗೆ ಅರ್ಥ ಆಗುತ್ತೆ. ಎಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿರ್ತಾರೆ. ಪಾಯಿಂಟ್ಸ್ ಎಲ್ಲ ಅಲ್ಲಿ ನೋಟ್ ಮಾಡ್ಕೋಬೇಕಾಗಿರೋದು. ಅಫ್ಕೋರ್ಸ್ ಪಾಯಿಂಟ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ದ ಸ್ಟೈಲ್ ಆಫ್ ನರೇಷನ್. ಈಗ ಒಂದು ಟಾಪಿಕಲ್ಲಿ 10 ಜನ ಎಡಿಟರ್ಸ್ ಒಂದು ಎಡಿಟೋರಿಯಲ್ ಬರೆದ್ರೆ ಯಾವುದೋ ಒಂದು ಕ್ಯಾಚ್ ಇರುತ್ತೆ. ಯಾರೋ ಒಬ್ಬರೇ ಯಾಕೆ ಫೇಮಸ್ ಆಗ್ತಾರೆ, ಎಷ್ಟು ಜನ ಎಡಿಟೋರಿಯಲ್ಸ್ ಬರೀತಾರೆ, ಯಾರ್ದೋ ಒಬ್ರದ್ದು ಎಡಿಟೋರಿಯಲ್. ದೇರ್ ನರೇಷನ್ ಇಸ್ ವೆರಿ ಯೂನಿಕ್. ಲ್ಯಾಂಗ್ವೇಜ್ ಸಿಂಪಲ್ ಇರುತ್ತೆ, ಲ್ಯಾಂಗ್ವೇಜ್ ತುಂಬ ಕಾಂಪ್ಲೆಕ್ಸ್ ಇರೋ. ಈಗ ನಮ್ಮ ಮನೆ ಶಶಿ ತರೂರ್ ಅವರದ್ದೆಲ್ಲ ಲ್ಯಾಂಗ್ವೇಜ್ ನೋಡಿದ್ರೆ ಅದು ಹೈಲಿ ಕಾಂಪ್ಲಿಕೇಟೆಡ್.
ಅದು ತುಂಬ ಹೈ ಪ್ರೊಫೈಲ್ ಇರೋರಷ್ಟೇ ಇಷ್ಟಪಡ್ತಾರೆ. ಬಟ್ ನಾರ್ಮಲ್ಲಾಗಿ ನಾವು ಮಾಸ್ನ ರೀಚ್ ಮಾಡಬೇಕು ಅಂದರೆ ಯುವರ್ ಲ್ಯಾಂಗ್ವೇಜ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಯುವರ್ ನರೇಷನ್ ಶುಡ್ ಬಿ ಹೈಲಿ ಅಪ್ರಿಷಿಯಬಲ್. ತುಂಬ ಅದನ್ನು ಒಂದು ಹೇಳ್ತಾ ಹೋದರೆ ಒಂದೇ ಕತೆ 10 ಜನ ಹೇಳೋರು 10 ಥರ ಹೇಳ್ಬೋದು. ಆ ಕತೆ ಕೇಳೋದು ನಾವು ಓದುಗರಿಗೆ ಮುಟ್ಟೋ ಹಾಗೆ ಮಾಡಬೇಕು. ಸೊ ಎಸ್ಸೇ ಓವರ್ ಆಲ್ ಥೀಮ್ ಅದೇ. ಬಟ್ ಇವಾಗ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗು ಒಂದು ಕೋಟ್ ಪ್ರಿಪೇರ್ ಆಗ್ತಾರೆ, ಅದೇ ಕೋಟ್ ಪ್ರಿಪೇರ್ ಆಗಬೇಕು. ಸೊ ಇದೆಲ್ಲ ಕೋಟ್ ಹಾಕಿದ್ರೆ ಅಫ್ಕೋರ್ಸ್ ಇಟ್ ಈಸ್ ಎ ಗುಡ್ ಥಿಂಗ್. ಬಟ್ ಹೀಗೇ ಆಗಬೇಕು, ಇದೇ ಕೋಟ್ ಆಗಬೇಕು, ಅದನ್ನು ಬೈ ಹಾರ್ಟ್ ಹೊಡ್ಕೋಬೇಕು. ಸೊ ಅದೆಲ್ಲ ಇರುತ್ತಲ್ಲ ಅದು. ಸೊ ಅದೇ ಹೇಳ್ತಿಲ್ಲ, ಓದ್ತಾ ಯಾವ ಕೋಟ್ನ ನೀವು ಸುಮಾರು ಕೋಟ್ಗಳು ಬಳಸ್ಬೋದು. ಬಟ್ ಸ್ಟೂಡೆಂಟ್ಸ್ ಮೈಂಡಲ್ಲಿ ಏನೋ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಕೋಟ್ ಹಾಕಬೇಕು, ಗಾಂಧೀಜಿಯವ್ರದ್ದು ಎಷ್ಟು, ಅದೆಲ್ಲ ಹೆಂಗೆ ಡೆವಲಪ್ ಆಗುತ್ತೆ ಅಂತ ಓದಬೇಕು. ಇವಾಗ ಗಾಂಧೀಜಿಯವ್ರದ್ದಾಗಲಿ ಅವರ ಪ್ರತಿಯೊಂದು ಮಾತುನೇ ಕೋಟ್. ಎಸ್ ಅಲ್ವಾ, ಪ್ರತಿಯೊಂದು ಮಾತು ಕೋಟ್ ಅವ್ರದ್ದು. ಅವ್ರು ಆ ಥರ. ಸೊ ಅದನ್ನು ಎಲ್ಲಿ ಬಳಸಬೇಕು, ಯಾವ ರೀತಿ ಬಳಸಲೇಬೇಕಲ್ಲ ಅಂತ ಬಳಸೋದು ಬೇರೆ, ನಿಮ್ಮ ನರೇಷನ್ಗೆ ಬಳಸ್ಕೊಳ್ಳೋದು ಬೇರೆ. ಸೊ ಆ ನರೇಷನ್ಗೆ ಕೋಟ್ಗಳನ್ನ ಬಳಸ್ಕೊಳ್ಳೋದು ಆ ಥರ ರೂಢಿ ಮಾಡ್ಕೋಬೇಕು. ಬಟ್ ಇವಾಗೆಲ್ಲ ಏನಾಗುತ್ತೆ, ಸೈನ್ಸ್ ಕೊಟ್ಟರೆ ಒಂದು ಕೋಟು ಬಯಾಟ್ ಹೊಡ್ಕೊಂಡ್ಬಿಡ್ತಾರೆ, ಎಕಾಲಜಿ ಕೊಟ್ಟರೆ ಒಂದು ಕೋಟು, ಅವೆಲ್ಲ ಬಯಾಟ್ ಹೊಡ್ಕೊಂಡ್ಬಿಡ್ತಾರೆ. ಅದು ಮತ್ತೆ ಇಲ್ಲಿ ಕಂಟೆಕ್ಸ್ಟಿಗೆ ಸೆಂಟ್ರಿಕ್ ಆಗಿರುತ್ತೆ ಇಲ್ಲ ಅನ್ನೋದು ಯೋಚನೆ ಮಾಡೋದಿಲ್ಲ ಸರ್. ಅದು ಎಕ್ಸಾಂಪಲ್ ಈಗ ಮಹಿಳಾ ಸಬಲೀಕರಣ ಅಂತ ಕೊಡ್ತಾರೆ, ಮಹಿಳಾ ಸುರಕ್ಷತೆ ಅಂತ ಕೊಡ್ತಾರೆ, ಯೋಚನೆ ಮಾಡೋದಿಲ್ಲ. ಜಸ್ಟ್ ಸಬಲೀಕರಣಕ್ಕೂ ಸುರಕ್ಷತೆಗೂ ಒಂದೇ ಕೋಟನ್ನು ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತಾರೆ. ಸೊ ಅದು ಒಂದು ಮಿಸ್ಕನ್ಸೆಪ್ಷನ್. ಈಗ ಎಕ್ಸಾಂಪಲ್ ನಾನು ಉದಾಹರಣೆಗೆ ಹೇಳ್ತೀನಿ. ನಾವು ನಾರ್ಮಲಾಗಿ ಓದ್ಬೇಕಾದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಓದ್ಬೇಕಾದ್ರೆ ನಮ್ಮ ಗಾಂಧೀಜಿ ಅವ್ರದ್ದು ಬುಕ್ಸು ಏನಾದ್ರು ಅವ್ರದ್ದು ಜೀವನ ಚರಿತ್ರೆ ಹೋದರೆ ಹಿಸ್ ಲೈಫ್ ಈಸ್ ಹಿಸ್ ಮೆಸೇಜ್ ಅವರೇ ಹೇಳ್ತಾರೆ. ಮೈ ಲೈಫ್ ಈಸ್ ಮೈ ಮೆಸೇಜ್. ಅವರ ಪ್ರತಿಯೊಂದು ಜೀವನದ ನಡೆನುಡಿಗಳೇ ಒಂದು ಮೆಸೇಜ್. ಎವ್ರಿಥಿಂಗ್ ಈಸ್ ಎ ಕೋಟ್. ಹೌದು, ಅವ್ರು ಹೇಳ್ತಾರೆ ಎಷ್ಟು. ಸೊ ಆ ಕ್ಯಾಚಿ ವರ್ಡ್ಸ್ ಅವ್ರದ್ದು ಓದ್ತಾ ಹೋದರೆ ನಮಗೆ ಯಾವ ಎಸ್ಸೆಗೆ ಬೇಕಾದ್ರೂ 10-20 ಕೋಟ್ ಹಾಕ್ಕೋಬಹುದು. ಹೌದು. ಬಟ್ ಅದನ್ನು ಮಾಡಿದೆ ಯಾವುದೋ ಒಂದು ಕೋಟ್ನ ಬಯಾಟ್ ಮಾಡಿಕೊಂಡು ಕೋಟ್ ಹಾಕಿದ್ದೀನಿ ಅನ್ನೋ ಉದ್ದೇಶಕ್ಕೆ ಹಾಕೋದು. ಸೊ ತುಂಬ ಸಿಂಪಲ್ ಕೋಟ್ಸ್ನ ಹಾಕ್ಕೋಬೋದು. ಸೊ ಅಂಥ ಕೋಟ್ಸ್ನ ಪ್ರತಿ ಎಸೆಯಲ್ಲೂ ಹಾಕ್ಕೋಬೇಕು, ನರೇಷನಲ್ಲಿ ಹಾಕಬೇಕು. ಆಮೇಲೆ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಶಬ್ದ ಗ್ರಹಿಕೆ, ನೀವು ಬಳಸೋವಂಥ ಶಬ್ದಗಳು ಇಟ್ ಶುಡ್ ಕ್ಯಾರಿ ವೈಟೇಜ್. ನಾರ್ಮಲಾಗಿ ಯಾರೋ ಎಸ್ಸೆ ಬರೆಯೋಕ್ಕೂ ನೀವು ಎಸ್ಸೆ ಬರೆಯೋಕ್ಕೂ ಡಿಫ್ರೆನ್ಸ್ ಆಗಬೇಕಂದ್ರೆ ಇಟ್ ಈಸ್ ನಾಟ್ ದ ಕಂಟೆಂಟ್ ಅಲ್ಲ, ಇಟ್ ಈಸ್ ದ ಲ್ಯಾಂಗ್ವೇಜ್ ಆ್ಯಂಡ್ ನರೇಷನ್, ಇಟ್ ಮ್ಯಾಟರ್ಸ್. ಓಕೆ ಸರ್. ಅಂದರೆ ಈಗ ಮೈನ್ ಥಿಂಗ್ ಸ್ಟೂಡೆಂಟ್ಸು ಟೈಮ್ ಬೌಂಡನ್ನು ವಿತಿನ್ ಟೈಮ್ ಬೌಂಡಲ್ಲಿ ಟೈಮ್ ಫ್ರೇಮ್ ಆಗಬೇಕು. ಯಾವುದನ್ನು ಫಸ್ಟ್ ಸಿಂಪಲ್, ಯಾವುದು ಅವ್ರದ್ದು ಯಾವುದು ಸ್ಟ್ರೆಂತ್ ಇರುತ್ತೆ ಫಸ್ಟ್ ಪ್ರಯರ್ ಆಗಬೇಕು, ಯಾವುದು ತುಂಬ ಇದೆ ಅದು ಲಾಸ್ಟ್ಗೆ ಇಟ್ಕೋಬಹುದು. ಓಕೆ. ಅಂದರೆ ಸರ್ ಅದನ್ನು ಫಸ್ಟೇ ಅವರು ಟೆಸ್ಟ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಖಂಡಿತ. ಅವಾಗಲೇ ಅವರಿಗೆ ಸ್ಟ್ರೆಂತ್ ಟೈಮ್ ಬೌಂಡಲ್ಲಿ 90 ಮಿನಿಟ್ಸ್ ಟೆಸ್ಟ್ ಬರೆದ್ರೆ ಮಾತ್ರ ಆ ಪ್ರೆಷರ್ ಅರ್ಥ ಆಗೋದು. ಆಮೇಲೆ ಆ ಟೈಮ್ ಡಿವಿಷನ್ನು ಒಂದು ಇದಾಗ್ಬೋದು. ಬಟ್ ಸುಮ್ಮನೆ ಎಸ್ಸೆ ಬರೀತೀನಿ, ಕೂತ್ಕೊಂಡು ಎಸ್ಸೆ ಬರೀತೀನಿ, ಸುಮ್ಮನೆ ಒಂದು ಪ್ರಿಸೈಸ್ ಮಾಡ್ತೀನಿ. 90 ಮಿನಿಟ್ಸಲ್ಲಿ ಏನು ಮಾಡೆಲ್ ಪೇಪರ್ಸ್ ಇದೆ, ಮಾಡೆಲ್ ಪೇಪರ್ಸ್ ಒಂದು 5 ಪೇಪರ್ ಆದರೂ ಬರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ನಾನು ಎಲ್ಲಿ ತುಂಬ ಡಿಲೇ ಮಾಡ್ತಿದ್ದೀನಿ, ಎಲ್ಲಿ ನಾನು ತುಂಬ ಕಾನ್ಫ್ಲಿಕ್ಟ್ ಇದೆ. ಆಮೇಲೆ ಅದಕ್ಕೆ ಮುಂಚೆ ಎವ್ರಿ ಪೇಪರ್ ಇಸ್ ಡಿಫ್ರೆಂಟ್ ನೋಡ್ಕೋಬೇಕು. ಯಾವುದು ಈಗ ಟ್ರಾನ್ಸ್ಲೇಷನಲ್ಲಿ ಯಾರು ತುಂಬ ಸ್ಟ್ರಾಂಗ್ ಇರ್ತಾರೆ, ನೋಡಿದ ತಕ್ಷಣ ಟ್ರಾನ್ಸ್ಲೇಷನ್ 2 ಪೇಜ್ ಇದೆ, ದರ್ ಇಸ್ ನೋ ಪಾಯಿಂಟ್. ನಾನು ಟ್ರಾನ್ಸ್ಲೇಷನ್ ಸ್ಟ್ರಾಂಗ್ ಇದ್ದೀನಿ ಅಂತ ಮಾಡಿದ್ರೆ ಬೇರೆದಕ್ಕೆ ಟೈಮ್ ಕಮ್ಮಿ ಆಗುತ್ತೆ. ಸೊ ಪೇಪರ್ ಕ್ವಾಲಿಟಿನೂ ನೋಡಬೇಕಾಗುತ್ತೆ. ಆಮೇಲೆ ಅವ್ರ ಸ್ಟ್ರೆಂತ್ ವೀಕ್ನೆಸ್ಸು ಅನಲೈಸ್ ಮಾಡಬೇಕು. ಎಲ್ಲ ಒಂದು ಕೊರಾಬರೇಟಿವ್ ಸ್ಟ್ರಾಟಜಿ ಇದ್ದರೆ ಒಂದು ಅಂದರೆ ಅವರ ಸ್ಟ್ರೆಂತ್ ವೀಕ್ನೆಸ್ ಐಡೆಂಟಿಫೈ ಮಾಡ್ಕೋಬೇಕು, ಟೈಮ್ ಬೌಂಡಲ್ಲಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು, ಲ್ಯಾಂಗ್ವೇಜ್ ಸಿಂಪಲ್ ಆಗಿರಬೇಕು, ಪ್ರೆಸೆಂಟೇಷನ್ ಯೂನಿಕ್ ಆಗಿರಬೇಕು, ಓವರಾಲ್ ಸಮರೈಸ್ ಮಾಡಿ. ಆಮೇಲೆ ಕ್ವೆಶ್ಚನ್ ಪೇಪರ್ ಬಂದಿದ ತಕ್ಷಣ ಸಮರೈಸ್ ಮಾಡಬೇಕು. ಟ್ರಾನ್ಸ್ಲೇಷನ್ ತುಂಬ ಜಾಸ್ತಿ ಇದ್ದರೆ ಟ್ರಾನ್ಸ್ಲೇಷನ್ನ ಲಾಸ್ಟ್ಗೆ ಇಟ್ಕೊಳ್ಳೋದು ಇಟ್ ಇಸ್ ಬೆಸ್ಟ್. ನಾನು ಟ್ರಾನ್ಸ್ಲೇಷನ್ ಸ್ಟ್ರಾಂಗ್ ಇದ್ದೀನಿ ಅಂತ ಗೊತ್ತಿತ್ತು ಅವನಿಗೆ, ಬಟ್ ಟ್ರಾನ್ಸ್ಲೇಷನ್ ತುಂಬ ಲೆಂತಿ ಇದೆ, ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಅಂದರೆ ಲೆಟ್ ಇಟ್ ಬಿ ಫಾರ್ ದ ಲಾಸ್ಟ್. ಎಲ್ಲರಿಗೂ ಯಾವ ಪೇಪರ್ ಲೆಂತಿ ಇದೆ ಎಲ್ಲರಿಗೂ ಲೆಂತಿ, ಯಾವ ಪೇಪರ್ ಶಾರ್ಟ್ ಇದೆ ಎಲ್ಲರಿಗೂ ಶಾರ್ಟ್. ಸೊ ಇಟ್ ಗಿವ್ಸ್ ಈಕ್ವಲ್ ಆಪರ್ಚುನಿಟಿ ಟು ಎವ್ರಿ ಒನ್. ಸೊ ಹಾಗಾಗಿ ಅವರು ಪೇಪರ್ನ ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಸೈಸ್ ರೈಟಿಂಗು ಅಷ್ಟೇ. ಓಕೆ ಸರ್. ಅಂದರೆ ಈಗ ಕೊಟ್ಟ ತಕ್ಷಣ ಸ್ಟೂಡೆಂಟ್ಸು ರೈಟಿಂಗಿಗೆ ಎಂಗೇಜ್ ಆಗೋ ಬದಲು ಒಂದು 2-3 ಮಿನಿಟ್ಸ್ ಆಫ್ ಟೈಮ್ ಪ್ರಿಫಿಕ್ಸ್ ಆಗಿರಬಾರ್ದು. ಪ್ರಿಫಿಕ್ಸ್ ಆಗಿರಬಾರ್ದು. ಫಸ್ಟ್ ಪೇಪರ್ ಬರೀಬೇಕಾದ್ರೆ ದೇ ಶುಡ್ ನಾಟ್ ಬಿ ಪ್ರಿಫಿಕ್ಸ್. ಕೊಟ್ಟಿದ ತಕ್ಷಣ ಎಸ್ಸೆ ಸ್ಟಾರ್ಟ್ ಮಾಡ್ತೀನಿ, ಕೊಟ್ಟಿದ ತಕ್ಷಣ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ರಿಫಿಕ್ಷನ್ ಇರಬಾರ್ದು. ಓಕೆ ಸರ್. ಓಕೆ ಸರ್. ಈಗ ಮತ್ತೆ ಇನ್ನೊಂದು ಸ್ಟೂಡೆಂಟ್ಸಲ್ಲಿ ಇನ್ನೊಂದೇನು ಡೌಟ್ ಇದೆ ಅಂತ ಹೇಳಿದ್ರೆ, ಈಗ ಎಸ್ಸೆನಲ್ಲಿ ಲ್ಯಾಂಗ್ವೇಜ್ ಕನ್ನಡದಲ್ಲಾದರೂ ಬರಿಬೋದು, ಎಸ್ಸೆ ರೈಟಿಂಗನ್ನು ಇಂಗ್ಲೀಷ್ನಲ್ಲಾದರೂ ಬರಿಬಹುದು. ಮಿಕ್ಕಿರೋದೇನು ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಸೇಮ್ ಫಾರ್ ಎವ್ರಿ ಒನ್, ಎಲ್ರಿಗೂ ಸೇಮ್ ಇರುತ್ತೆ. ಇಂಗ್ಲೀಷ್ನಲ್ಲಿ ಬರೆದ್ರೆ ಮಾರ್ಕ್ಸ್ ಕಡಿಮೆ, ಕನ್ನಡದಲ್ಲಿ ಬರೆದಕ್ಕೆ ಮಾರ್ಕ್ಸ್ ಜಾಸ್ತಿ, ಅಥವಾ ಈ ಥರ ವಯಸ್ಸು ವರ್ಷ ಏನೋ ಕೆಲವೊಂದು ಮಿಸ್ಕಾನ್ಸೆಪ್ಷನ್ಸ್ ಸ್ಟೂಡೆಂಟ್ಸಲ್ಲಿ ಇರುತ್ತೆ. ಸ್ಕೋರಿಂಗಲ್ಲಿ ಎಸ್ಸೆ ರೈಟಿಂಗಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೂ ಇಂಗ್ಲೀಷ್ ಬರೆಯೋದಕ್ಕೆ ಅದರ ಅಡ್ವಾಂಟೇಜ್ ಏನಾದರೂ ಇದೆಯಾ ಅಥವಾ ಕಾಮನ್ ಏನು ಅನ್ಸುತ್ತೆ ಸರ್ ನಿಮ್ಮ ಅಭಿಪ್ರಾಯ ಮಾರ್ಕ್ಸ್ ಸ್ಕೋರಿಂಗ್ ವಿಚಾರದಲ್ಲಿ? ಮಾರ್ಕ್ಸ್ ಸ್ಕೋರಿಂಗು ಅವರು ಮಿಸ್ಕನ್ಸೆಪ್ಷನ್ ಅಷ್ಟೇ. ಜನರಲಿ ಒಬ್ಬ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟು
ಅವನ ಇಡೀ ಅವನ 1ನೇ ಕ್ಲಾಸಿಂದ ಹಿಡಿದು ಪ್ರತಿಯೊಂದೂ ಇಂಗ್ಲೀಷಲ್ಲೇ ಓದಿರ್ತಾನೆ. ಅವನ ಸ್ಟ್ರೆಂತ್ ಆಫ್ ಡೆವಲಪಿಂಗ್ ವಿಲ್ ಬಿ ಇಂಗ್ಲೀಷ್ ಡೆಫಿನೆಟ್ಲಿ. ಕನ್ನಡದಲ್ಲಿ ಮಾತೃಭಾಷೆ ಅಲ್ಲಿ ಯಾರು ಓದಿರ್ತಾರೆ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಇಂಗ್ಲೀಷಲ್ಲಿ ನಾನೇ ಹೇಳ್ತೀನಿ, ಇಂಗ್ಲೀಷಲ್ಲಿ ಬರೆದ್ರೆ ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಕನ್ನಡ ಮೀಡಿಯಮು ಇಂಗ್ಲೀಷಲ್ಲಿ ಬರೆಯೋಕ್ಕೆ ಸಾಧ್ಯ ಆಗುತ್ತಾ? ಡಿಫಿಕಲ್ಟ್ ಆಗುತ್ತೆ. ಅವ್ನ ಶಬ್ದ ಗ್ರಹಿಕೆ ಇದು ಅವನು ಓದ್ಕೊಂಬಂದಿರೋದು. ಸೊ ಅವ್ನ ಸ್ಟ್ರೆಂತ್ ಇರೋದು ಕನ್ನಡ ಮೀಡಿಯಮ್. ಇಂಗ್ಲೀಷವರು ನಾರ್ಮಲಿ ಇಂಗ್ಲೀಷಲ್ಲೇ ಬರೀತಾರೆ. ಸೊ ಲ್ಯಾಂಗ್ವೇಜು ಸ್ಕೋರ್ಗೂ ಏನು ಡಿಫರ್ ಆಗಲ್ಲ. ಓಕೆ. ಕನ್ನಡ ಎಸ್ಸೆ ಬರೆದವ್ರು ನಾರ್ಮಲಿ ಕರೆಕ್ಷನಲ್ಲಿ ಹೆಂಗಿರುತ್ತೆ ಅಂದರೆ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಇಂಗ್ಲೀಷ್ ಮೀಡಿಯಮ್ನವ್ರನ್ನ ಇಂಗ್ಲೀಷ್ ಟೀಚರ್ಸ್ ಮಾಡ್ತಾರೆ, ಕನ್ನಡ ಮೀಡಿಯಮ್ನವ್ರನ್ನ ಕನ್ನಡ ಟೀಚರ್ಸ್ ಮಾಡ್ತಾರೆ. ಸೊ ಅದಕ್ಕೂ ಯಾವುದೇ ಲಿಂಕ್ ಇಲ್ಲ. ಕನ್ನಡದಲ್ಲಿ ಬರೋದೇ ಜಾಸ್ತಿ, ಇಂಗ್ಲೀಷಲ್ಲಿ ಬರೋದೇ ಜಾಸ್ತಿ. ಈಗ ನಮ್ಮ UPSCಯಲ್ಲಿ ಹೇಳ್ದಂಗೆ ಆಯ್ತು, UPSCಯಲ್ಲಿ ಆ್ಯಕ್ಚುಲಿ ಲ್ಯಾಂಗ್ವೇಜ್ ಯಾವ ಸಾಹಿತ್ಯ ಬರೋದೇ ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಆಗುತ್ತೆ ಅಂತ ತುಂಬ ಟ್ರೆಂಡ್ ಮಾಡ್ತಾರೆ. ಬಟ್ ದಟ್ ಮೇಕ್ ಸೆನ್ಸ್. ಕನ್ನಡ ಸಾಹಿತ್ಯ ತೊಗೊಂಡ್ರೆ ಕರ್ನಾಟಕದವರೇ ಕರೆಕ್ಷನ್ ಮಾಡ್ತಾರೆ, ಬೇರೆ ಯಾರು ಕರೆಕ್ಷನ್ ಮಾಡೋಕ್ಕೆ ಸಾಧ್ಯ. ಅಡ್ವಾಂಟೇಜ್ ಇರಬಹುದು, ಅದರಲ್ಲೂ ಒಂದು ಸ್ವಲ್ಪ ಅಡ್ವಾಂಟೇಜ್ ಇದೆ. ಬಟ್ ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡೂ ಕರೆಕ್ಷನ್ ಮಾಡೋ ಲೆಕ್ಚರರ್ಸು ನಮ್ಮವರೇ ಇರೋದ್ರಿಂದ ಸೊ ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಬರಲ್ಲ. ಆಮೇಲೆ ಕನ್ನಡ ತೊಗೊಂಡ್ರೆ 5 ಮಾರ್ಕ್ಸ್ ಬೇಸು, ಇಂಗ್ಲೀಷ್ ತೊಗೊಂಡ್ರೆ 5 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಾರೆ, ಆ ಥರ ಯಾವುದೇ ಇದಿಲ್ಲ. ಕ್ವಾಲಿಟಿ ಪ್ಯೂರ್ಲಿ ದೇರ್ ಲ್ಯಾಂಗ್ವೇಜ್, ದೇರ್ ಫ್ಲೋ ಆ್ಯಂಡ್ ವೊಕಾಬುಲರಿ. ಓಕೆ. ಮತ್ತು ಸ್ಟೂಡೆಂಟ್ಸ್ಗೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ಸ್ವಲ್ಪ ಡೌಟ್ಸ್ ಇರುತ್ತೆ ಸರ್. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆದಷ್ಟು ಮಾರ್ಕ್ಸ್ ಸ್ಕೋರ್ ಆಗುತ್ತೆ, ಕ್ವಾಲಿಟಿ ಇಲ್ಲ ಅಂದರೂ ಕೂಡ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇದ್ಬಿಟ್ರೆ ಮಾರ್ಕ್ಸ್ ಸ್ಕೋರ್ ಆಗುತ್ತೆ, ಅಥವಾ ಕಂಟೆಂಟ್ ತುಂಬ ಚೆನ್ನಾಗಿದ್ದು ಹ್ಯಾಂಡ್ ರೈಟಿಂಗ್ ಅಷ್ಟು ನೀಟಾಗಿಲ್ಲ ಅಂತಂದ್ರೆ ಕೂಡ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಈ ಥರ ಕಾನ್ಸೆಪ್ಷನ್ ಇರುತ್ತೆ. ಹ್ಯಾಂಡ್ ರೈಟಿಂಗ್ ರಿಯಲಿ ಫ್ಯಾಕ್ಟರ್ ಆಗುತ್ತೆ ಅಂತ. ಹ್ಯಾಂಡ್ ರೈಟಿಂಗ್ ಫಸ್ಟ್ ಆಫ್ ಆಲ್ ನಾವು ಹೇಳ್ತೀವಿ ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಇರಬೇಕು, ಓದೋಕ್ಕೆ ಪ್ಲೆಸೆಂಟ್ ಇರಬೇಕು, ಒಳ್ಳೆ ಹ್ಯಾಂಡ್ ರೈಟಿಂಗ್ ಡೆಫಿನೆಟ್ಲಿ ಇಟ್ ಆ್ಯಡ್ಸ್ ಟು ಮಾರ್ಕ್ಸ್. ಬಟ್ ತುಂಬ ಮುದ್ದಾಗಿ ಬರೆದ್ರೆ ಎವ್ಯಾಲ್ಯೂಯೇಟ್ರ್ ಓದ್ತಾರೆ, ಎಷ್ಟು ಮುದ್ದಾಗಿ ಬರೆದಿದ್ದಾರೆ ಅಂತ ಓದ್ತಾರೆ. ಬಟ್ ಮುದ್ದಾಗಿ ಬರೆದಿದ್ದಾರೆ ಅಂತಲೇ ಮಾರ್ಕ್ಸ್ ಕೊಡಲ್ಲ. ಮುದ್ದಾಗಿ ಬರೆದು ಏನೂ ವಿಷಯ ಇಲ್ಲ ಅಂದರೆ ಆಬ್ವಿಯಸ್ಲಿ ವಿಲ್ ಗೆಟ್ ಲೆಸ್ ಮಾರ್ಕ್ಸ್. ಸೊ ಯಾವಾಗ ನಿಮ್ಮ ಕಂಟೆಂಟು ಇನ್ಫ್ಲೋ ಔಟ್ಫ್ಲೋ ಎಲ್ಲ ಚೆನ್ನಾಗಿದೆ, ಆಗ ಹ್ಯಾಂಡ್ ರೈಟಿಂಗು ಚೆನ್ನಾಗಿತ್ತು ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಆ್ಯನ್ ಆ್ಯಡೆಡ್ ಅಡ್ವಾಂಟೇಜ್. ಸೊ ನೀವು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ಎಕ್ಸಾಮ್ಸ್ ಬರೀಬೇಕಾದ್ರೆ ಆದಷ್ಟು ನೀಟ್ ಆ್ಯಂಡ್ ಲೆಜಿಬಲ್ ಆಗಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಬಟ್ ಹ್ಯಾಂಡ್ ರೈಟಿಂಗ್ ಇಟ್ ಸೆಲ್ಫ್ ವಿಲ್ ಫೆಚ್ ಮಾರ್ಕ್ಸ್ ಅನ್ನೋದು ಇಟ್ ಇಸ್ ಫಾಲ್ಸ್. ಓಕೆ ಸರ್. ಕಂಟೆಂಟ್ ಜೊತೆಗೆ ನಿಮ್ಮ ನರೇಷನ್ ಚೆನ್ನಾಗಿದ್ದು, ವೊಕ್ಯಾಬುಲರಿ ಚೆನ್ನಾಗಿದ್ದು, ಅದ್ರ ಜೊತೆಗೆ ಹ್ಯಾಂಡ್ ರೈಟಿಂಗು ಚೆನ್ನಾಗಿದ್ದರೆ ಇಟ್ ವಿಲ್ ಬಿ ಆ್ಯಡೆಡ್ ಅಡ್ವಾಂಟೇಜ್. ಓಕೆ. ಎಸ್ಸೆ ರೈಟಿಂಗನ್ನು ಸ್ಪೆಸಿಫಿಕ್ಕಾಗಿ ತೊಗೊಳೋದಾದರೆ ಸರ್, ಅದು ಬೈ ಹಾರ್ಟ್ ಆ್ಯಂಡ್ ಪ್ರೆಸೆಂಟಾ, ಆನ್ ಸ್ಪಾಟ್ ಡೆವಲಪ್ಮೆಂಟಾ? ಈ ಎಸ್ಸೆ ಬೈ ಹಾರ್ಟ್ ಆದರೆ ಅದನ್ನು ಎಸ್ಸೆ ಅನ್ನೋದೇ ಇಲ್ಲ. ಓಕೆ. ಬೈ ಹಾರ್ಟ್ ಅಂದರೆ ಇಟ್ ಈಸ್ ಅ ಕ್ವೆಶನ್ ಆನ್ಸರ್. ಎಸ್, ಹೌದು. ಬೈ ಹಾರ್ಟ್ ಮಾಡಿ ಬರೆಯೋದು ನಾವು ಯಾವತ್ತೂ ಕ್ವೆಶನ್ ಆ್ಯಂಡ್ ಆನ್ಸರ್. ಎಸ್ಸೆ ಈಸ್ ನರೇಷನ್. ಎಸ್ಸೆ ಈಸ್ ನರೇಷನ್. ಸೊ ಈಗ ನಮ್ಮ ಪೂರ್ವಜರು ನಮಗೆ ಕತೆ ಹೇಳ್ತಿದ್ರು, ಕತೆ ಅವ್ರು ಹೇಳಿದಂಥ ಕತೆಗಳನ್ನ ನಾವು ಕೇಳ್ಕೊಂಡಿದ್ದೀವಿ. ಈಗ ನಮ್ಗೆ ಅದೇ ಕತೆ ನಮ್ಮ ಮಕ್ಳಿಗೆ ಹೇಳಿ ಅಂದರೆ ನಮ್ಗೆ ಹೇಳೋಕ್ಕಾಗಲ್ಲ. ಎಸ್. ಅವ್ರ ವೇ ಆಫ್ ನರೇಷನ್ನೇ ಬೇರೆ ಇತ್ತು. ನಮಗೆ ಅದನ್ನು ಅಷ್ಟು ಮನದಾಳಕ್ಕೆ ತೊಗೊಂಡು ಇದು ಮಾಡೋಕ್ಕಾಗಲ್ಲ. ಸೊ ಎಸ್ಸೆ ಬರೀಬೇಕು ಅಂದರೆ ಫಸ್ಟ್ ಆಫ್ ಆಲ್ ಯು ಶುಡ್ ಹ್ಯಾವ್ ಲ್ಯಾಂಗ್ವೇಜ್ ಪ್ರೆಸೆಂಟೇಷನ್ ಸ್ಕಿಲ್ ಇರಬೇಕು. ಅದು ಹೆಂಗೆ ಬರುತ್ತೆ, ಯಾವ ಬುಕ್ ಓದಬೇಕು ಅಂತ ಕೇಳ್ತಾರೆ. ನಾನು ಇದನ್ನು ಹೇಳಿದಾಗ ಸ್ಟೂಡೆಂಟ್ಸ್ ಯಾವಾಗಲೇ ಹೇಳಿದಾಗಲೂ ಯಾವ ಬುಕ್ಕಲ್ಲಿ ಸಿಗುತ್ತೆ ಸರ್, ಯಾವ ಬುಕ್ಕಲ್ಲ, ಯು ಶುಡ್ ಡೆವಲಪ್. ನೀವು ಯಾವುದೇ ಒಂದು ಆರ್ಟಿಕಲ್ ಓದಿದ್ಮೇಲೆ ಅದ್ರ ನರೇಷನ್ ಬಗ್ಗೆ ಯೋಚನೆ ಮಾಡಬೇಕು. ಯಾವ ಥರ ಬಿಲ್ಡ್ ಮಾಡಿದ್ದಾರೆ, ಯಾವ ಥರ ಪ್ಲೆಸೆಂಟ್ ಇದೆ. ಓದಬೇಕಾದ್ರೆ ಇಟ್ ಶುಡ್ ಫೀಲ್ ಪ್ಲೆಸೆಂಟ್. ನೀನೇನೋ ತುಂಬ ಕಾಂಪ್ಲೆಕ್ಸ್ ಥಿಂಗ್ ಹೇಳ್ತಿದ್ಯಾ ಅಂತ. ನಮ್ಮ ಅಕ್ಕಪಕ್ಕ ನಡೆಯುವಂಥ ಎಕ್ಸಾಂಪಲ್ಸ್ನ ಇಟ್ಕೊಂಡೇ ಒಂದು ಕತೆ ಬಿಲ್ಡ್ ಮಾಡ್ತಾ ಹೋಗ್ತೀವಲ್ಲ, ದಟ್ ಈಸ್ ಅ ನರೇಷನ್ ಎಸ್ಸೆ. ಸೊ ನಿಮಗೆ ಯಾವುದೇ ಒಂದು ಟಾಪಿಕ್ ಎಸ್ಸೆ ಕೊಟ್ಟರು ಯು ಶುಡ್ ಡೆವಲಪ್ ದಟ್ ಎಬಿಲಿಟಿ ಟು ನರೇಟ್. ಓಕೆ ಸರ್. ಓಕೆ. ಒಂದು ಟಾಪಿಕ್ ಕೊಟ್ಟರೆ ಅದನ್ನು ನರೇಟ್ ಮಾಡೋಕ್ಕೆ ಗೊತ್ತಿರಬೇಕು. ಸೊ ನರೇಷನ್ ಯಾವತ್ತು ಕಲಿತೀರಾ, ಎಸ್ಸೆ ಬಿಲ್ಡಿಂಗ್ ಈಸಿ ಆಗುತ್ತೆ. ಒಂದು ಪ್ರತಿಯೊಂದು ಎಡಿಟೋರಿಯಲ್ ಇಟ್ ಸೆಲ್ಫ್ ಈಸ್ ಎನ್ ಎಸ್ಸೆ ಅಲ್ಲ ಸರ್? ಪ್ರತಿಯೊಂದು ಎಡಿಟೋರಿಯಲ್ ಪ್ರತಿಯೊಂದು ಎಡಿಟೋರಿಯಲು ಎಸ್ಸೆ, ಅದೇ ಒಂದು ಎಸ್ಸೆ. ನೀವು ಅದಕ್ಕೊಂದು ಇಂಟ್ರೊಡಕ್ಷನ್ ಇರುತ್ತೆ, ಕನ್ಕ್ಲೂಷನ್ ಇರುತ್ತೆ, ಕಂಟೆಂಟ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಕಂಟೆಂಟ್ ಆಲ್ಮೋಸ್ಟ್ ನೀವು ನೋಡಿ ಎಲ್ಲ ಕಡೆ ಸೇಮ್ ಇರುತ್ತೆ ಕಂಟೆಂಟ್. ಇವಾಗ ಇವತ್ತು ಯಾವುದೋ ಒಂದು ಇಶ್ಯೂ ನಡೀತಿದೆ, ಒಂದು ವಾರಾನ್ಗಟ್ಲೆ ಸೇಮ್ ಟಾಪಿಕ್ ಬಗ್ಗೆನೇ ಎಡಿಟೋರಿಯಲ್ಸ್ ಬರುತ್ತೆ. ಅದ್ರಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಯಾವುದೋ ಒಂದು ಆರ್ಟಿಕಲ್ ತುಂಬ ಕಷ್ಟ ಅನಿಸುತ್ತೆ ಓದೋಕ್ಕೆ, ತುಂಬ ಡಿಫಿಕಲ್ಟ್ ಅನಿಸುತ್ತೆ, ಯಾವುದೋ ಒಂದು ತುಂಬ ಸಿಂಪಲ್ ಆಗಿರುತ್ತೆ, ಯಾವುದೋ ಒಂದು ತುಂಬ ಪ್ಲೆಸೆಂಟ್ ಕೊಡುತ್ತೆ. ಸೊ ನೀವು ಐಡೆಂಟಿಫೈ ಮಾಡಬೇಕು, ಯಾಕೆ ಇದು ಪ್ಲೆಸೆಂಟ್ ಇದೆ, ಯಾಕೆ ಇದು ತುಂಬ ಕಷ್ಟ ಆಗ್ತಿದೆ. ಸೊ ಐಡೆಂಟಿಫೈ ಮಾಡಿ ಯು ಶುಡ್ ಥಿಂಕ್ ಆನ್ ಇಟ್. ಸೊ ಆ ಥರ ಮಾಡಿದಾಗಷ್ಟೇ ನಿಮ್ಮ ನರೇಷನ್ನು ಸಿಂಪಲ್ ಆಗುತ್ತೆ. ಸೊ ನರೇಷನ್ ಡೆವಲಪ್ ಮಾಡ್ಕೋಬೇಕು. ಕತೆ ಹೇಳೋದನ್ನ ನೀವು ರೂಢಿ ಮಾಡ್ಕೋಬೇಕು. ಎಸ್ಸೆ ಇಸ್ ದಟ್. ನೀವು ಏನು ಇದು ಇನ್ಕ್ಲೂಡ್ ಮಾಡೋದು, ಕೋಟ್ಗಳು ಇನ್ಕ್ಲೂಡ್ ಮಾಡೋದು, ಅದನ್ನೆಲ್ಲ ಮಧ್ಯೆ ಇನ್ಕ್ಲೂಡ್ ಮಾಡಬೇಕು. ನೀವು ಇವಾಗ ಯಾವ ಟ್ರೆಂಡ್ ಅಂದರೆ ಹುಡುಗರು 5 ಟಾಪಿಕ್ ಕೊಟ್ಟರೆ ಯಾರು ಯಾವುದನ್ನು
ನಾನು ಡಿಫ್ರೆಂಟ್ ಟಾಪಿಕ್ ಬರಿತೀನಿ ಅಂತ ಎಲ್ಲರೂ ಬರೆಯೋದನ್ನ ಬಿಟ್ಬಿಟ್ಟು ನಾನು ಡಿಫ್ರೆಂಟ್ ಬರಿತೀನಿ ಸ್ಕೋರ್ ಆಗುತ್ತೆ. ಹಂಗಲ್ಲ, ಈ ಡಿಫ್ರೆಂಟ್ ಟಾಪಿಕ್ ಬರೆಯೋದು ಬೇಡ. ಟಾಪಿಕ್ ನೀನು ನರೇಟ್ ಮಾಡೋದನ್ನೇ ಡಿಫ್ರೆಂಟಾಗಿ ಮಾಡು, ಬೇರೆಯವ್ರಿಗಿಂತ ಡಿಫ್ರೆಂಟಾಗಿ ನರೇಟ್ ಮಾಡು, ಸಿಂಪಲ್ಲಾಗಿ ಮಾಡು. ಯು ಯೂಸ್ ಗುಡ್ ವೊಕ್ಯಾಬುಲರಿ. ನರೇಷನ್ ಶುಡ್ ಬಿ ಡಿಫ್ರೆಂಟ್. ಎಲ್ಲರೂ ಏನು ಮಾಡ್ತಾರೆ, ಒಂದು ಕೋಟ್ ಹಾಕ್ತಾರೆ, ಅದೇ ಇಂಟ್ರೊಡಕ್ಷನ್ನು, ಅದೇ ಬಾಡಿ ಬಿಲ್ಡಿಂಗು, ಅದೇ ಇದು. ಆಮೇಲೆ ಈಗೊಂದು ಎಲ್ಲ ವ್ಯೂವಲ್ಲೂ ಬರೀಬೇಕು ಅಂದ್ಬಿಟ್ಟು ಹೆಡ್ಡಿಂಗ್ ಹಾಕಿ ಬರೀತಾರೆ. ಎಕನಾಮಿಕ್, ಪೊಲಿಟಿಕಲ್, ಎಕಾಲಜಿಕಲ್ ವ್ಯೂ. ಸಿ ಅದು ಎಸ್ಸೆ ಅಲ್ಲಿ ಯಾವುದೇ ಹೆಡ್ಡಿಂಗ್ ಹಾಕೋದು ಇದಾಗಲೇ ಇಲ್ಲ. ಇಟ್ ಈಸ್ ನರೇಷನ್. ನೀವು ನರೇಟ್ ಮಾಡ್ತಾ ಹೋಗಬೇಕು. ದ ಎವ್ಯಾಲ್ಯೂಯೇಟರ್ ಶುಡ್ ಫೀಲ್, ಯಾರು ಎವ್ಯಾಲ್ಯೂಯೇಟ್ ಮಾಡ್ತಿದ್ರೆ ಹೌದು ಇವನು ಎಲ್ಲ ಆ್ಯಂಗಲ್ಲೂ ಹೇಳಿದಾನಪ್ಪ ಅನಿಸ್ಬೇಕು. ಬಟ್ ಅದನ್ನು ನೀವು ಹೆಡ್ಡಿಂಗ್ ಹಾಕ್ಬಿಟ್ಟು ಅವ್ನಿಗೆ ತೋರಿಸೋದಲ್ಲ ಎಸ್ಸೆ. ಅದು ಕ್ವೆಶನ್ ಆ್ಯಂಡ್ ಆನ್ಸರ್ ಆಗುತ್ತೆ. ನೀವೆಲ್ಲ ಹೆಡ್ಡಿಂಗ್ ಹಾಕ್ಬಿಟ್ಟು ಬರೀತಾ ಹೋದ್ರೆ ಕ್ವೆಶನ್ ಆ್ಯಂಡ್ ಆನ್ಸರ್ ಆಗುತ್ತೆ. ಸೊ ದ ಎವ್ಯಾಲ್ಯೂಯೇಟರ್ ಶುಡ್ ಫೀಲ್ ಇವನು ಎಲ್ಲ ಆ್ಯಂಗಲಲ್ಲೂ ಬರ್ದಿದ್ದಾನೆ ಅಂತ. ಓಕೆ ಸರ್. ಇವನ್ನೆಲ್ಲ ಆ್ಯಂಗಲ್ ಬರ್ದಿರಂತ ಅವ್ನು ಫೀಲ್ ಆಗಬೇಕು ಹೊರತು ನೀವು ಹೆಡ್ಡಿಂಗ್ ಹಾಕ್ಬಿಟ್ಟು ನಾನು ಬರ್ದಿದ್ದೀನಿ ಅಂತ ಅವ್ನಿಗೆ ತೋರ್ಸೋಕೆ ಹೋಗ್ಬಾರ್ದು. ಸೊ ಅದು ಎಸ್ಸೆ ಆಗಲ್ಲ, ಅದು ಕ್ವೆಶನ್ ಆ್ಯಂಡ್ ಆನ್ಸರ್ ಆಗುತ್ತೆ. ಓಕೆ, ಅಂದರೆ ಎಸ್ಸೆ ಅನ್ನೋದು 100% ಅದು ಆನ್ ಸ್ಪಾಟ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಎಸ್ಸೆ ಇಸ್ ಡೆಫಿನೆಟ್ಲಿ ಅಲ್ಲೇ ನಾವು ಡೆವಲಪ್ ಮಾಡ್ತಾ ನೀವು ಯಾವಾಗ ಗುಡ್ ಎಸ್ಸೆ ರೈಟರ್ ಅಥವಾ ಎಸ್ಸೆ ಟೆಲ್ಲರ್ ಆಗ್ತೀರಾ ಅಂದರೆ ಯು ಶುಡ್ ಡೆವಲಪ್ ದಟ್ ಹ್ಯಾಬಿಟ್ ಆಫ್ ಆನ್ ಸ್ಪಾಟ್ ನರೇಷನ್. ನಿಮ್ಮ ನರೇಷನ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಯು ಶುಡ್ ಹ್ಯಾವ್ ಸಮಥಿಂಗ್. ನಿಮ್ಮ ತಲೆಯಲ್ಲಿ ಏನಾದರೂ ಇರಬೇಕು, ಏನಾದರೂ ಇದ್ದರೆ ನರೇಟ್ ಮಾಡೋಕ್ಕಾಗೋದು. ಸೊ ಆ ನರೇಷನ್ ಟಾಪಿಕ್ನ ಡೆವಲಪ್ ಮಾಡಬೇಕು. ಓಕೆ ಸರ್, ಹಾಗನ್ನೋದಾದರೆ ಈಗ ಆನ್ ಸ್ಪಾಟ್ ಡೆವಲಪ್ ಮಾಡೋದಾದರೆ ಹೇಗೆ ಡೆವಲಪ್ ಮಾಡಬೇಕು ಅಂದರೆ, ಎಕ್ಸಾಂಪಲ್ ಈಗ ಕ್ವಶನ್ ಪೇಪರ್ ಇಶ್ಯೂ ಮಾಡ್ತಾರೆ, ಸ್ಟೂಡೆಂಟ್ಸ್ ಒಂದು 2-3 ಮಿನಿಟ್ಸ್ ಗ್ಲಾನ್ಸ್ ಮಾಡ್ತಾರೆ, ಏನು ಬಂದಿದೆ, ಎಸ್ಸೆ ಟಾಪಿಕ್ಸ್ ಏನಿದೆ, ಪ್ರಿಸೈಸ್ ರೇಟಿಂಗ್ ಏನಿದೆ, ಟ್ರಾನ್ಸ್ಲೇಷನ್ ಇದೆ ನೋಡ್ತಾರೆ, ಓಕೆ ಎಸ್ಸೆ ಬರೆಯೋದಕ್ಕೆ ರೆಡಿ ಆಗ್ತಾರೆ ಅಥವಾ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಮಾಡ್ಕೋಬೇಕು ಆ ಒಂದು ಡೆವಲಪ್ಮೆಂಟನ್ನು ಅಥವಾ ನರೇಷನನ್ನು ಎಕ್ಸಾಮ್ ಹಾಲಲ್ಲಿ? ಇದರಲ್ಲಿ ಎಸ್ಸೆಯಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ಒಂದು ಟೈಮ್ ಬೌಂಡು, ಸೆಕೆಂಡು ವರ್ಡ್ ಬೌಂಡ್. ಎಸ್ಸೆ ಇಸ್ ವರ್ಡ್ ಬೌಂಡ್. ಹೌದು ಸರ್, 600 ವರ್ಡ್ಸ್ ಇದು ಕೊಡ್ತಾರೆ. ಸೊ ಸ್ಟೂಡೆಂಟ್ಸು ತುಂಬ ಜನ ಕೌಂಟ್ ಮಾಡಿ ಎಸ್ಸೆ ಬರೆಯೋರು ಇದೆ, ನಾನು ನೋಡಿದ್ದೀನಿ, ಕೌಂಟ್ ಮಾಡಿ ಎಸ್ಸೆ ಬರೆಯೋರು. ಸೊ ನಾರ್ಮಲಾಗಿ ಒಬ್ಬೊಬ್ರು ಹ್ಯಾಂಡ್ ರೈಟಿಂಗ್ ಸ್ಟೈಲ್ ಒಂದೊಂದು ಥರ ಇರುತ್ತೆ. ಸೊ 600 ವರ್ಡ್ಸಲ್ಲೇ ಮುಗಿಸ್ಬೇಕಾ, 600 ಕ್ರಾಸ್ ಮಾಡಬೇಕಾ, 600 ಒಳಗಿರಬೇಕಾ, ಎಕ್ಸಾಕ್ಟ್ 600 ಆಗಬೇಕಾ, 600 ಬರೋದ್ರೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ, ಈ ಥರ ಬೇರೆ ಬೇರೆ ಇದಿರುತ್ತೆ. ಈ 600 ವರ್ಡ್ಸ್ ಅಂದರೆ ಇಟ್ ಈಸ್ ನಾಟ್ ದಟ್ ಎವ್ರಿ ವರ್ಡ್ ಕೌಂಟ್. ನಾರ್ಮಲಾಗಿ ಅವರ ಹ್ಯಾಂಡ್ ರೈಟಿಂಗ್ ಸ್ಟೈಲ್ಗೆ ಒಂದು ಪೇಜಲ್ಲಿ ಎಷ್ಟು ಲೈನ್ ಬರೀತಾರೆ, ಒಂದು ಲೈನಲ್ಲಿ ಎಷ್ಟು ವರ್ಡ್ಸ್ ಆನ್ ಆನ್ ಆ್ಯಾವ್ರೇಜ್ ಅಷ್ಟೇ. ನಾರ್ಮಲಾಗಿ ಒಬ್ಬ ಆ್ಯಾವ್ರೇಜ್ ಹ್ಯಾಂಡ್ ರೈಟಿಂಗ್ ಇರೋನು ಅಲ್ಲಿ ಕೊಡೋವಂಥ ಪೇಪರಲ್ಲಿ 4ರಿಂದ 5 ಪದಗಳು ಬರಿಬೋದು. ಒಂದು ಇದರಲ್ಲಿ 15ರಿಂದ 20 ಇದು ಆ್ಯಾವ್ರೇಜ್. ಒಬ್ಬರು ತುಂಬ ದೊಡ್ಡದು ಬರೀತಾರೆ, ಒಬ್ಬರು ತುಂಬ ಚಿಕ್ಕದು ಬರೀತಾರೆ. ಸೊ ಅದನ್ನು ವರ್ಡ್ ಎಬಿಲಿಟಿ ಅಸೆಸ್ ಮಾಡೋದು ಟೆಸ್ಟ್ಗಳಲ್ಲಿ. ಈಗ ಟೆಸ್ಟ್ಗಳಲ್ಲಿ ಅಲ್ಲಿ ಕೊಡ್ತಕ್ಕಂಥ ವೈಟ್ ಶೀಟ್ ಮೇಲೆ ಬರೆದಾಗ ನಾರ್ಮಲಾಗಿ ಗೊತ್ತಾಗುತ್ತೆ ಒಂದು ಪೇಜಿಗೆ ಎಷ್ಟು ಬರಿತೀನಿ. ಹೌದು, ಆನ್ ಆನ್ ಆ್ಯಾವ್ರೇಜ್ 600 ಕೇಳಿದ್ರೆ +or-10%, ಒಂದು 50 ವರ್ಡ್ ಆ ಕಡೆ, ಒಂದು 50 ವರ್ಡ್ ಈ ಕಡೆ ಇದ್ರೆ ಏನು ಸಮಸ್ಯೆ ಇಲ್ಲ. ಅನ್ಲೆಸ್ ಇಫ್ ಯು ಆರ್ ಎ ವೆರಿ ಗುಡ್ ರೈಟರ್, ತುಂಬ ಚೆನ್ನಾಗಿ ಬರೀತೀನಿ, ಸ್ಪೀಡ್ ಇದೆ ಅಂದರೆ ಇನ್ನೊಂದು 40-50 ಇದು ಎಕ್ಸ್ಟ್ರಾ ಬರೋದ್ರೆ ಏನೂ ಕಮ್ಮಿ ಆಗೋಲ್ಲ ಮಾರ್ಕ್ಸ್. ಇಲ್ಲ ನಾನು ತುಂಬ ಚೆನ್ನಾಗಿ ಬರೀತೀನಿ, ನಂಗೆ ಬರೆಯೋದು ಕಷ್ಟ ಬಟ್ ಥಿಂಕ್ ಮಾಡಿ ಬರೀತೀನಿ ಅಂದರೆ ಒಂದು 50 ವರ್ಡ್ ಕಡಿಮೆ ಇದ್ರೂ ಏನು ಇಟ್ ವಿಲ್ ನಾಟ್ ಮೇಕ್ ಎ ಡಿಫ್ರೆನ್ಸ್. ಬಟ್ ಯಾವುದೇ ಒಂದು ಎಸ್ಸೆ ಸೆಲೆಕ್ಟ್ ಮಾಡಿದಾಗ 5ರಲ್ಲಿ ಫಸ್ಟು ಸೆಲೆಕ್ಟ್ ಮಾಡೋದು ಹುಡುಗರು ಡಿಫ್ರೆಂಟಾಗಿದೆ, ಇದು ಯಾರೂ ಬರೆಯಲ್ಲ, ಇದು ನಾನು ಬರಿತೀನಿ ಅಂತ. ಸೊ ಅಲ್ಲೇ ತಪ್ಪು ಮಾಡ್ಬೇಕು. ಡಿಫ್ರೆಂಟಾಗಿ ಬರೀಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ಶುಡ್ ಹ್ಯಾವ್ ದ ನಾಲೆಜ್ ಅಬೌಟ್ ಇಟ್. ಅವನ ಹತ್ರ ನಾಲೆಡ್ಜ್ ಇರಬೇಕು ಅದ್ರದ್ದು ಬಗ್ಗೆ, ಯಾವ್ದು ಬರೀತಾನೆ. ಸೊ ಅದ್ರಲ್ಲಿ ಗೊತ್ತಿರೋದ್ರಲ್ಲೇ ಬೇರೆಯವರು ಏನು ಮಾಡ್ತಾರೆ ಅನ್ನೋದನ್ನ ಬಿಟ್ಟು ನಾನು ಯಾವ್ದು ಬೆಸ್ಟ್ ಬರಿಬೋದು ಅಂತ ಆಪ್ಟ್ ಮಾಡಬೇಕು. ಆಪ್ಟ್ ಮಾಡಿದ್ಮೇಲೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋಬೇಕು. ಬ್ಲೂ ಪ್ರಿಂಟ್ ಲಾಸ್ಟ್ ವರ್ಕ್ಶೀಟಲ್ಲಿ ರೆಡಿ ಮಾಡ್ಕೋಬೇಕು. ಇದೆಲ್ಲ ಮಾಡಬೇಕು ಅಂದರೆ ಈ ಥರ 10 ಎಸ್ಸೆ ಬರೆದಿರಬೇಕು. ಹೌದು, ಅವತ್ತಿನ ದಿನ ಹೋಗಿ ಬ್ಲೂ ಪ್ರಿಂಟ್ ಬರೀತೀನಿ, ಇದು ಮಾಡ್ತೀನಿ ಅಂತ ಅದಕ್ಕೆ 10-15 ನಿಮಿಷ ವೇಸ್ಟ್ ಮಾಡಿಕೊಂಡ್ರೆ ಆಗಲ್ಲ. 2-3 ನಿಮಿಷದಲ್ಲೇ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋಬೇಕು. ಏನೇನು ಬರಿಬೋದು, ಏನೇನು ಗ್ಲಾನ್ಸ್ ಮಾಡ್ಬೋದು, ಒಂದು ಚಿಕ್ಕ ಒಂದೊಂದು ವರ್ಡಲ್ಲಿ ಒಂದು ಬರ್ಕೊಂಡು ನರೇಷನ್. ಕೆಲವರು ಬರೆದು ಪ್ರಾಕ್ಟೀಸ್ ಆಗಿ ಬ್ಲೂ ಪ್ರಿಂಟು ಬೇಡ ಅವ್ರಿಗೆ, ಬ್ಲೂ ಪ್ರಿಂಟು ಬೇಡ, ಡೈರೆಕ್ಟ್ ಪ್ರೆಸೆಂಟ್ ಮಾಡ್ತಾರೆ. ಅಷ್ಟೇ ಎಬಿಲಿಟಿ ಇದ್ದರೆ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋದು. ಯಾರಿಗೆ ನಂಗೆ ಗೊತ್ತಾಗಲ್ಲ, ಮಧ್ಯದಲ್ಲಿ ಸ್ಟಕ್ ಆಗಿಬಿಡ್ತೀನಿ, ಮಧ್ಯೆ ಎಸ್ಸೆ ಬರಿತಾ ಸ್ಟಕ್ ಆಗಿಬಿಡ್ತೀನಿ ಅಂಥವ್ರು ಬ್ಲೂ ಪ್ರಿಂಟ್ ಬರ್ಕೋಬೋದು. ಇಲ್ಲ ತುಂಬ ಕಾನ್ಫಿಡೆಂಟ್ ಇತ್ತು ಅಂದರೆ ಅವರು ಎಸ್ಸೆ ಸ್ಟಾರ್ಟ್ ಮಾಡ್ಕೊಂಡು ಬರಿಬೋದು. ಆ ಟೈಮ್ನೂ ಅವರು ಅಡಿಷ್ನಲ್ ಟೈಮಾಗಿ ಯೂಸ್ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದಮ್ ಏನಾಗುತ್ತೆ, ಅವರು ಸ್ಟಕ್ ಆಗಿಬಿಡ್ತಾರೆ, ಬರಿತಾ ಯಾವುದೋ ಒಂದು 4-5 ಪಾಯಿಂಟ್ ತಲೆಗೆ ಬಂದಿದ ತಕ್ಷಣ ಎಸ್ಸೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಮಧ್ಯ ಬ್ಲ್ಯಾಂಕ್ ಆಗಿಬಿಡುತ್ತೆ. ಸೊ ಆ ಥರ ಆಗುತ್ತೆ ಅನ್ನೋರಿದ್ದರೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋಬೇಕು. ಬ್ಲೂ ಪ್ರಿಂಟ್ ಶುಡ್ ನಾಟ್ ಎಕ್ಸೀಡ್
ಮತ್ತು ಅದು ಸರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕೆಲವು ಸ್ಟೂಡೆಂಟ್ಸು ಬ್ಲೂ ಪ್ರಿಂಟ್ ಹಾಕ್ತೀವಿ ಅಂತ ಹೇಳಿ ಮೇಜರ್ ಟೈಮನ್ನು ಬ್ಲೂ ಪ್ರಿಂಟಲ್ಲೇ ಸ್ಪೆಂಡ್ ಮಾಡಿ ಮೇನ್ ಶೀಟಲ್ಲಿ ಬರೀಬೇಕಾದ್ರೆ ಟೈಮ್ ಲ್ಯಾಗಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ಹೇಳ್ತೀವಲ್ಲ. ಸೊ ಅದು ಯಾವಾಗ ಬರುತ್ತೆ ಅಂದರೆ ಬ್ಲೂ ಪ್ರಿಂಟ್ ಬರೆದು ನಾನು ಎಸ್ಸೆ ಬರೆಯೋದು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಒಂದು 4-5 ಟೆಸ್ಟ್ ಬರೆದಿರಬೇಕು. ಹೌದು, ಅದಕ್ಕೋಸ್ಕರ ಪೇಪರ್ 1 ಸ್ಪೆಸಿಫಿಕ್ ಆಗಿ ಟೆಸ್ಟ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ ಸರ್. ಅದರ ಬ್ಲೂ ಪ್ರಿಂಟ್ ಶುಡ್ ನಾಟ್ ಟೇಕ್ ಮೋರ್ ದೆನ್ 3 minutes. ಹೌದು, ಮ್ಯಾಕ್ಸಿಮಮ್ 5 minutes. ಓಕೆ, ಅದಕ್ಕಿಂತ ಎಕ್ಸ್ಟ್ರಾ ತೊಗೊಂಡ್ರು ಅಂದರೆ ಆ ಇಡೀ ಪೇಪರು ಇಟ್ ಈಸ್ ಅ ವೇಸ್ಟ್ ಆಫ್ ಟೈಮ್. ಓಕೆ ಸರ್. ನಂತರ ಎಸ್ಸೆ ನಂತರ ಟ್ರಾನ್ಸ್ಲೇಷನ್ ಸೆಕ್ಷನನ್ನು ಸ್ಪೆಸಿಫಿಕ್ ಆಗಿ ನೋಡೋದಾದರೆ ಸರ್, ಅದಕ್ಕೆ ಕೆಲವ್ರು ಏನಾಗುತ್ತೆ ಬೇಸಿಕ್ ಎಕ್ಸಾಂಪಲ್ ಥ್ರೂಔಟ್ ದ ಅಕಾಡೆಮಿಕ್ಸ್ ಕನ್ನಡ ಮೀಡಿಯಮಲ್ಲಿ ಮಾಡಿ ಬಂದಿರ್ತಾನೆ ಹುಡುಗ, ಅವನಿಗೆ ಕನ್ನಡ ಏನು ಡಿಫಿಕಲ್ಟ್ ಅನ್ಸಲ್ಲ. ಈ ಕಂಪ್ಲೀಟ್ ಅಕಾಡೆಮಿಕ್ಸ್ ಇಂಗ್ಲೀಷಲ್ಲಿ ಬಂದಿರ್ತಕ್ಕಂಥ ಹುಡುಗನಿಗೆ ಇಂಗ್ಲೀಷ್ ಅಂತ ಡಿಫಿಕಲ್ಟ್ ಅನ್ಸೋದಿಲ್ಲ. ಬಟ್ ಅದರ್ ಸೆಕ್ಷನ್ಸು ಸಮ್ ಎಕ್ಸ್ಟೆಂಟ್ ಡಿಫಿಕಲ್ಟ್ ಅಂತ ಫೀಲ್ ಆಗ್ತಾರೆ. ಅಟ್ಲೀಸ್ಟ್ ಒಂದು 60% ಆಫ್ ದ ಸ್ಟೂಡೆಂಟ್ಸ್ನ ನಾವು ಸಹಜವಾಗಿ ಇಂಟ್ರಾಕ್ಟ್ ಮಾಡಿದಾಗ ಟ್ರಾನ್ಸ್ಲೇಷನ್ ಒಂದು ಸೆಕ್ಷನ್ ಬಗ್ಗೆ ಡಿಫಿಕಲ್ಟಿ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರ ಸ್ಟ್ರೆಂತ್ ಬೇಸಿಸ್ ಮೇಲೆ ನೋಡಿಕೊಂಡು. ಎರಡರಲ್ಲೂ ಹೋಲ್ಡಿಂಗ್ ಇರೋರಿಗೆ ನೋ ಇಶ್ಯೂ ಸರ್. ಆ ಥರ ಒಂದು ಸೆಕ್ಷನಲ್ಲಿ ಇಶ್ಯೂ ಇರ್ತಕ್ಕಂಥವ್ರಿಗೆ ಕನ್ನಡದಿಂದ ಇಂಗ್ಲೀಷ್ ಇರೋದು, ಇಂಗ್ಲೀಷಿಂದ ಕನ್ನಡ ಇರೋದು, ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು, ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೋಬೇಕು, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಅದನ್ನು. ಇದಕ್ಕೆ ಟ್ರಾನ್ಸ್ಲೇಷನ್ಗೆ ದೆರ್ ಇಸ್ ನೋ ಆಲ್ಟರ್ನೇಟಿವ್, ಇಟ್ ಈಸ್ ಪ್ರಾಕ್ಟೀಸ್. ಓಕೆ, ಟ್ರಾನ್ಸ್ಲೇಷನ್ಗೆ ನೀವು ಪದಗ್ರಹಿಕೆ, ಈಗ ಕನ್ನಡ ಮೀಡಿಯಮ್ ಓದೋರಿಗೆ ಇಂಗ್ಲೀಷ್ ಪದ ಬಳಕೆ ಅಭ್ಯಾಸ ಆಗಬೇಕು ಅಂದರೆ ತುಂಬ ದಿನ ಅವರು ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಎವ್ರಿ ಡೇ ರುಟೀನಾಗಿ ನ್ಯೂಸ್ ಪೇಪರ್ ಓದೋದಿರ್ಬೋದು, ಮ್ಯಾಗ್ಝಿನ್ಸ್ ಓದೋದಿರ್ಬೋದು, ಸಿಂಪಲ್ ಟೆಕ್ಸ್ಟ್ ಬುಕ್ಸ್ ಓದೋದಿರ್ಬೋದು, ಎಲ್ಲನೂ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಅದಕ್ಕೆ ಟ್ರಾನ್ಸ್ಲೇಷನ್ಗೆ ದೆರ್ ಇಸ್ ನೋ ಆಲ್ಟರ್ನೇಟಿವ್. ಟ್ರಾನ್ಸ್ಲೇಷನ್ಗೆ ಹೇಳಿದ್ನಲ್ಲ, ಒಂದು ಸೆಕ್ಷನ್ ಯಾರಾದರೂ ವೀಕ್ ಇದ್ದೇ ಇರ್ತಾರೆ. ಕನ್ನಡ ಮೀಡಿಯಮ್ ಅವ್ರು ಇಂಗ್ಲೀಷಲ್ಲಿ ವೀಕ್ ಇರ್ತಾರೆ, ಇಂಗ್ಲೀಷ್ ಮೀಡಿಯಮ್ ಅವ್ರು ಕನ್ನಡದಲ್ಲಿ ವೀಕ್ ಇರ್ತಾರೆ. ಅದು ಬೈ ಚಾನ್ಸ್ ಆಗೋದು. ನಾರ್ಮಲಿ ಇವಾಗ ಬರ್ತಕ್ಕಂಥ ಕಾಂಪಿಟೇಟರ್ಸ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ 2 ಲ್ಯಾಂಗ್ವೇಜ್ನು ಮ್ಯಾನೇಜ್ ಮಾಡೋರು ಇರ್ತಾರೆ. ಬಟ್ ಮೋಸ್ಟ್ ಆಫ್ ದೆಮ್ ಒಂದು ಅಟ್ಲೀಸ್ಟ್ 50% ಆಫ್ ದೆಮ್ ಏನಾಗುತ್ತೆ, ಯಾವುದಾದ್ರೂ ಒಂದಲ್ಲಿ ವೀಕ್ ಇರ್ತಾರೆ. ವೀಕ್ ಇರೋದನ್ನ ದೇ ಶುಡ್ ಪ್ರಾಕ್ಟೀಸ್. ದೆರ್ ಇಸ್ ನೋ ಆಲ್ಟರ್ನೇಟಿವ್. ಪ್ರಾಕ್ಟೀಸ್ ಮಾಡಲೇಬೇಕು. ಟ್ರಾನ್ಸ್ಲೇಷನ್ಗೆ ದೆರ್ ಇಸ್ ನೋ ಆಲ್ಟರ್ನೇಟಿವ್, ನೋ ಶಾರ್ಟ್ ಕಟ್. ಅದನ್ನು ಕೂತ್ಕೊಂಡು ಅನಲೈಸ್ ಮಾಡೋಕ್ಕಾಗಲ್ಲ. ಶಬ್ದಗಳನ್ನ ಕಲಿಲೇಬೇಕು. ವೊಕ್ಯಾಬ್ಯುಲರಿ, ಸೆಂಟೆನ್ಸ್ ಫಾರ್ಮೇಷನ್ ಇದ್ರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ. ಸೆಂಟೆನ್ಸ್ ಫಾರ್ಮೇಷನ್ ಕಲಿಲೇಬೇಕು, ವೊಕ್ಯಾಬ್ಯುಲರಿ ಕಲಿಲೇಬೇಕು. ಆ ಟ್ರಾನ್ಸ್ಲೇಷನನ್ನು ಸರ್ ಒಂದು ಹೈ ಎಂಡ್ಗೆ ಅಥವಾ ಒಬ್ಬ ಸಾಹಿತಿ ರೇಂಜಿಗೆ ಬರೀಬೇಕಾಗುತ್ತಾ, ಅಥವಾ ಒಬ್ಬ ಮಿನಿಮಮ್ ಲ್ಯಾಂಗ್ವೇಜ್ ಸ್ಕಿಲ್ ಅಥವಾ ಒಂದು ಮಿನಿಮಮ್ ಒಂದು ಲ್ಯಾಂಗ್ವೇಜ್ ಸ್ಕಿಲ್ ಇರ್ತಕ್ಕಂಥ ಕನಿಷ್ಠ ಒಂದು ಭಾಷಾ ಜ್ಞಾನ ಇರ್ತಕ್ಕಂಥ ಬರೆಯೋಷ್ಟು ಬರೆದೇ ಸಾಕಾಗುತ್ತಾ? ನಾರ್ಮಲಾಗಿ ಅಲ್ಲಿ ಕೊಡ್ತಕ್ಕಂಥ ಟ್ರಾನ್ಸ್ಲೇಷನ್ನು ಯಾವುದಾದ್ರೂ ಒಂದು ಟಾಪಿಕ್ ಮೇಲಿರುತ್ತೆ. ಎಕಾಲಜಿಕಲ್ ಟಾಪಿಕ್, ಪೊಲಿಟಿಕಲ್ ಟಾಪಿಕ್, ಕಾನ್ಸ್ಟಿಟ್ಯೂಷನ್ನು, ಪೊಲಿಟಿಕಲ್ಲು, ಯಾವುದೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವುದಾದ್ರೂ ಇರುತ್ತೆ. ಸೊ ಅದೆಲ್ಲ ನಮಗೆ ಯಾವಾಗ ತುಂಬ ಟ್ರಾನ್ಸ್ಲೇಷನ್ ತುಂಬ ಕಷ್ಟ ಆಗುತ್ತೆ ಅಂದರೆ, ನಾವು ಯಾವುದಕ್ಕೆ ಯೂಸ್ ಆಗಿಲ್ವೋ ಅದು. ಎಕ್ಸಾಂಪಲ್ ಒಂದರಲ್ಲಿ ಒಂದು ಫಿಲಾಸಫಿಕಲ್ ಇದು ಬಂದಿತ್ತು, ಫಿಲಾಸಫಿ. ಓಕೆ. ಸೊ ಫಿಲಾಸಫಿ ನಾವು ಮಾತಾಡೋದು ಕಡಿಮೆ, ಓದೋದು ಕಡಿಮೆ. ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ಆ ಪದಗಳೇ ಗೊತ್ತಾಗಲ್ಲ. ಸೆಂಟೆನ್ಸ್ ಓದಿ ಅರ್ಥ ಮಾಡ್ಕೊಳ್ಳೋಕೆ ಏನು ಕಷ್ಟ ಆಗಲ್ಲ. ಬಟ್ ಏನಂದರೆ ಆಮೇಲೆ ಇನ್ನೊಂದು ಟ್ರಾನ್ಸ್ಲೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಆಫ್ ವರ್ಡ್ಸ್, ಅದಕ್ಕೆ ಇದೇ ಪದ ಸಬ್ಸ್ಟಿಟ್ಯೂಟ್ ಅಂತ ಇದು ಮಾಡ್ತಾರೆ. ಸೊ ಕ್ಲೋಸ್ ಟು ದಟ್ ಇದ್ದು ಸಾಕು. ಈಗ ಆ ಟೈಮ್ ಬೌಂಡು, ಆ ಚಿಕ್ಕ ಟೈಮಲ್ಲಿ ಆ ಎಕ್ಸಾಕ್ಟ್ ಟೈಮ್ನ ಯೋಚನೆ ಮಾಡಿ ಬರೆಯೋದು ಇಷ್ಟು ಇದ್ದೂ ಅಲ್ಲಿ ಎಕ್ಸಾಕ್ಟಾಗಿ ಬರೀದೇ ಹೋದ್ರೂ ಅಟ್ಲೀಸ್ಟ್ ಅಪ್ರಾಕ್ಸಿಮೇಟ್ ಆಗೋದ್ರೂ ಬರೆಯೋಕ್ಕೆ ಟ್ರೈ ಮಾಡಬೇಕು. ಒಂದು ಯಾವುದವ್ರು ಸ್ಟ್ರಾಂಗ್ ಇರ್ತಾರೆ ಎನಿವೇ ಮಾಡೇ ಮಾಡ್ತಾರೆ. ಇನ್ನೊಂದು ವೀಕ್ ಇರೋದನ್ನ ಅಪ್ರಾಕ್ಸಿಮೇಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ರೆ ಸಾಕು. ಮತ್ತು ಸರ್ ಸ್ಟೂಡೆಂಟ್ಸು ಇನ್ನೊಂದು ಇಶ್ಯೂ ರೈಸ್ ಮಾಡ್ತಾರೆ ಅಥವಾ ಡೌಟ್ಸನ್ನು ಸಹಜವಾಗಿ ಕೇಳ್ತಾರೆ. ಮಾಡೋ ಟ್ರಾನ್ಸ್ಲೇಷನ್ನ ವರ್ಡ್ ಬೈ ವರ್ಡ್ ಇರಬೇಕಾ, ಸೆಂಟೆನ್ಸ್ ಬೈ ಸೆಂಟೆನ್ಸ್ ಮಾಡಬೇಕಾ, ಓವರಾಲ್ ಪ್ಯಾರಾಗ್ರಾಫ್ನೇ ಓದ್ಬಿಟ್ಟು ನನಗೆ ಅರ್ಥ ಮಾಡ್ಕೊಂಡು ನಂಗೆ ಹೆಂಗೆ ಅನ್ಸುತ್ತೆ ಹಂಗೆ ಬರೆಯೋದಾ, ಅಥವಾ ನಂಗೆ ಯಾವ ರೀತಿ ಬರೆಯೋದಂತ? ವರ್ಡ್ ಬೈ ವರ್ಡಾ, ಸೆಂಟೆನ್ಸ್ ಬೈ ಸೆಂಟೆನ್ಸ್, ಓವರಾಲ್ ಪ್ಯಾರಾಗ್ರಾಫ್ನೇ ಒಂದು ಸಲ ಪ್ರೆಸೆಂಟ್ ವರ್ಡ್ ಬೈ ವರ್ಡ್ ಬರೋದ್ರೆ ಅದು ಟ್ರಾನ್ಸ್ಲೇಷನ್ ಆಗೋದೇ ಇಲ್ಲ. ಇಟ್ ಡಸ್ ನಾಟ್ ಗಿವ್ ಮೀನಿಂಗ್. ಹೌದು. ಟ್ರಾನ್ಸ್ಲೇಷನ್ ಏನಿರುತ್ತೆ ಯಥಾವತ್ತಾಗಿ ಏನು ಅರ್ಥ ಕೊಡುತ್ತೆ ಅದನ್ನೇ ಭಾಷಾಂತರ ಮಾಡೋದು. ಹೌದು, ಭಾಷಾಂತರ ಮಾಡೋದು. ಸೊ ಇಟ್ ಈಸ್ ಆಲ್ವೇಸ್ ಬೈ ಸೆಂಟೆನ್ಸ್ ಮಾಡೋದು. ಓಕೆ. ಬಟ್ ಸೆಂಟೆನ್ಸ್ ಮಾಡೋಕ್ಕೂ ಕನ್ನಡ ಇಂಗ್ಲೀಷಲ್ಲಿ ಕೆಲವೊಮ್ಮೆ ಸೆಂಟೆನ್ಸ್ಗಳೂ ಹಿಂದೆ ಮುಂದೆ ಆಗುತ್ತೆ. ನೀವು ಅದನ್ನೇ ಹೇಳೋಕೆ ಹೊರಟಿದ್ದಂಥ ಸೆಂಟೆನ್ಸ್ನ ಹೇಳೋಕ್ಕೆ ಹಿಂದೆ ಮುಂದೆ ಆಗುತ್ತೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಓದಬೇಕು. ಪ್ಯಾರಾಗ್ರಾಫ್ ಓದಿದ್ಮೇಲೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಈಸ್ ಮೋಸ್ಟ್ ಪ್ರಿಫರ್ಡ್. ಓಕೆ. ಬಟ್ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಟ್ರಾನ್ಸ್ಲೇಷನಲ್ಲಿ ಯಾವಾಗ ಬೇಕಾದ್ರೆ ಅದಕ್ಕೆ ಅದನ್ನು ನಾನು ಯಾವುದು ಎಕ್ಸಾಂಪಲ್ಸ್ ತಂದಿಲ್ಲ. ಸೊ ಕೆಲವೊಂದು ಇದರಲ್ಲಿ ಒಂದೊಂದು ಸೆಂಟೆನ್ಸ್ನ ಹಿಂದೆ ಮುಂದೆ ಬರುವಂಥದ್ದು ಇರುತ್ತೆ. ಸೊ ಅದನ್ನು ಚಿಕ್ಕ ಚಿಕ್ಕ ಪ್ಯಾರಾಗ್ರಾಫ್ ಇದ್ದರೆ ಒಂದು ಪ್ಯಾರಾಗ್ರಾಫ್ ಓದಿ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಮಾಡೋದು ಯಾವುದೇ ಅಭ್ಯಾಸ ಆಗಲ್ಲ. ಬಟ್ ಮೋಸ್ಟ್ ಪ್ರಿಫರ್ಡ್ ಈಸ್ ಸೆಂಟೆನ್ಸ್ ಬೈ ಸೆಂಟೆನ್ಸ್. ಓಕೆ. ಇದಾದ ನಂತರ ಸರ್ ಥರ್ಡ್ ಕಾಂಪೋನೆಂಟ್ ಆಫ್ ದ ಪೇಪರ್ 1 ನೋಡೋದಾದರೆ ಪ್ರೀಸೈಸ್ ರೈಟಿಂಗ್ ಅಥವಾ ಪ್ರಿಸೈಸ್ ರೈಟಿಂಗ್ ಅಂತ ಏನಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಸ್ಟೂಡೆಂಟ್ಸ್ಗೆ ಕ್ಲಾರಿಟಿನೇ ಇರೋದಿಲ್ಲ. ಯಾವ ರೀತಿ ಇರುತ್ತೆ ಅದು ಯಾವ ರೀತಿ ಆನ್ಸರ್ ಮಾಡಬೇಕು ಅದು ಪ್ರಿಸೈಸ್ ರೈಟಿಂಗ್ ಅಥವಾ ಪ್ರಿಸೈಸ್ ರೈಟಿಂಗ್ ಅಂತ ಹೇಳಿ, ಅದಕ್ಕೆ ಏನು ಹೇಳ್ತೀರಿ ಸರ್?
ಅಲ್ಲಿ ಬಾಕ್ಸ್ ಫಾರ್ಮೇಟಲ್ಲಿ ಇರುತ್ತೆ ಅದು ಆ್ಯಕ್ಚುಲಿ ಒಂದು ಆನ್ಸರ್ ಶೀಟ್. ಪ್ರಿಸೈಸ್ ರೈಟಿಂಗಲ್ಲಿ ನಿಮ್ಮ ಶಬ್ದ ಭಂಡಾರದ ಮೇಲೆ ಅವ್ರ ಕಾನ್ಸಂಟ್ರೇಷನ್. ಆಮೇಲೆ ಕನ್ನಡ ಲ್ಯಾಂಗ್ವೇಜಲ್ಲಿ ಒಂದರಲ್ಲೇ ಕೊಡ್ತಾರೆ. ಪ್ರಿಸೈಸ್ ರೈಟಿಂಗ್ ಇಂಗ್ಲೀಷಲ್ಲಿ ಕೊಡಲ್ಲ. ಕನ್ನಡದಲ್ಲೇ ಯಾಕೆ ಕೊಡಲ್ಲ ಅಂತ ಅರ್ಥ ಮಾಡ್ಕೋಬೇಕು. ನಾವು ವ್ಯವಹರಿಸೋದು, ನಾವೇನೇ ಇಂಗ್ಲೀಷಲ್ಲಿ ವ್ಯವಹರಿಸೋದು ನಮ್ಮ ಕರ್ನಾಟಕ ಸರ್ಕಾರದ ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ ನಾವೇನೇ ವ್ಯವಹಾರ ಮಾಡೋದು ಕನ್ನಡದಲ್ಲಿ ಮಾಡ್ತೀವಿ. ಸೊ ಕನ್ನಡದಲ್ಲಿ ನಿಮ್ಮ ಪದಕೋಶ ಶಬ್ದಪುಂಜ ಹೆಂಗಿದೆ ಅದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಇದಿರುತ್ತೆ. ಸೊ ಪ್ರಿಸೈಸಲ್ಲಿ ಯಾವಾಗಲೂ ಬಾಕ್ಸ್ ಕೊಟ್ಟಿರ್ತಾರೆ. ಬಾಕ್ಸ್ ಅಂದರೆ ಪ್ರತಿಯೊಂದು ಬಾಕ್ಸಲ್ಲೂ ಪ್ರತಿಯೊಂದು ಪದನೂ ಬರೀತಿರಾನೆ. ಸೊ ಅದರಲ್ಲಿ ಪ್ರಿಸೈಸ್ ಇಸ್ ಆ್ಯಕ್ಚುಲಿ ರಿಡಕ್ಷನ್ 1/3. ಹೌದು, 1/3 ಮಾಡಿ ಅಂತ ಹೇಳಿರ್ತಾರೆ. 1/3 ಮಾಡಿದಾಗ್ಲೂ ನೀವು ಅದನ್ನು ಪ್ರಿಸೈಸಲ್ಲಿ ಯಾವಾಗ್ಲೂ 1/3 ಮೀರಬಾರ್ದು. ಹೌದು, ಮೀನಿಂಗು ಕೂಡ ಡಿಫರ್ ಆಗಬಾರ್ದು. ಓವರಾಲ್ ಪ್ರಿಸೈಸಲ್ಲಿ ಈಗ ನಾವು ಎಸ್ಸೆಲ್ಲಿ ಏನು ಹೇಳಿದೆ, ಒಂದು 50 ವರ್ಡ್ ಆ ಕಡೆ ಈ ಕಡೆ ಅದು ಏನು ಸಮಸ್ಯೆ ಇಲ್ಲ. ಬಟ್ ಪ್ರಿಸೈಸಲ್ಲಿ ಅದೇನಿದೆ 1/3 ಮೀರದೇ ಇರೋಂಗೆ ಬರೀಬೇಕು. ದಟ್ ಈಸ್ ಸ್ಕಿಲ್. ಸೊ ಅಲ್ಲೂ ಅಷ್ಟೇ, ಅಲ್ಲಿ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಮಾಡೋಕ್ಕಾಗಲ್ಲ. ಪ್ರಿಸೈಸಲ್ಲಿ ನೀವು ಇಡೀ ಸೆಂಟೆನ್ಸು 2-3 ಸೆಂಟೆನ್ಸು ಒಂದು ಪ್ಯಾರಾಗ್ರಾಫ್ನ ಬೇಕಾದ್ರೆ ಒಂದು ವರ್ಡಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಹೌದು ಸರ್, ಸಬ್ಸ್ಟಿಟ್ಯೂಷನ್ ಆಫ್ ವರ್ಡ್ಸ್. ಸೊ ಅಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ಆಫ್ ವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೊಕ್ಯಾಬ್ಯುಲರಿ ಚೆನ್ನಾಗಿದೆ, ಸಬ್ಸ್ಟಿಟ್ಯೂಷನ್ ಆಫ್ ವರ್ಡ್ಸ್ ಬರುತ್ತೆ. ಸೊ ಪ್ರಿಸೈಸ್ ರೈಟಿಂಗ್ ಬರೀಬೇಕಾದ್ರೆ ಯಾವಾಗಲೂ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಮಾಡಬಾರ್ದು. ಪ್ರಿಸೈಸ್ ರೈಟಿಂಗ್ ಬರೀಬೇಕಾದ್ರೆ ಓವರಾಲ್ ಥೀಮ್ ಓದ್ಕೊಂಡು ಇದನ್ನು ನಿಮಗೆ ತುಂಬ ಲಿಬರ್ಟಿ ಸಿಗೋದು ಅಂದರೆ ಪ್ರಿಸೈಸ್ ರೈಟಿಂಗಲ್ಲಿ. ಎಕ್ಸಾಕ್ಟ್ ಅದೇ ಪದಗಳೇ ಬಳಸಬೇಕು. ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ ವರ್ಡ್ಸ್ ಅದೇ ಪದ ಬಳಸಿ ಬರೆಯೋಂಗಿದ್ರೆ ಪ್ರಿಸೈಸ್ ರೈಟಿಂಗ್ ಆಗಲ್ಲ. ಪ್ರಿಸೈಸ್ ಇದು ನೀವು ಏನು ಕೊಟ್ಟಿದ್ದೀರಾ ಅದನ್ನು ಕಡಿಮೆ ಶಬ್ದಗಳಲ್ಲಿ ಹೇಳಬೇಕು ಅಂದರೆ ಆಬ್ವಿಯಸ್ ಆಗಿ ನೀವು ಆಲ್ಟರ್ ಮಾಡೇಬೇಕು. ಇಲ್ಲಾಂದರೆ ಹೆಂಗಂದ್ರೆ ಎಷ್ಟೊಂದು ಜನ ಮಾಡ್ತಾರೆ ಮಧ್ಯ ಒಂದೊಂದು ಲೈನ್ ಸ್ಕಿಪ್ ಮಾಡಿ ಬರೆಯೋದೇ ಪ್ರಿಸೈಸ್ ರೈಟಿಂಗ್ ಅಂತ. ಅದಲ್ಲ, ಪ್ರಿಸೈಸ್ ರೈಟಿಂಗಲ್ಲಿ ಆಬ್ವಿಯಸ್ಲಿ ನಿಮ್ಮ ಅಲ್ಲಿ ಕೊಟ್ಟಿರೋ ಪದಗಳನ್ನೇ ಬರೋದು, ಅದು ಪ್ರಿಸೈಸ್ ರೈಟಿಂಗ್ ಆಗೋದೇ ಇಲ್ಲ. ರಿಪ್ಲೇಸ್ಮೆಂಟ್ ಆಫ್ ವರ್ಡ್ಸ್, ಎಷ್ಟು ವರ್ಡ್ಸ್ನ ರಿಪ್ಲೇಸ್ ಮಾಡಿದ್ದೀರಾ ಒಂದು ಪ್ಯಾರಾಗ್ರಾಫ್ನ 2-3 ಸೆಂಟೆನ್ಸ್ಗಳನ್ನ ತೆಗೆದು 2-3 ಪದಗಳಲ್ಲೇ ರಿಪ್ಲೇಸ್ ಮಾಡೋಕ್ಕಾಗ ದಟ್ ಈಸ್ ಯುವರ್ ಪ್ರಿಸೈಸ್ ರೈಟಿಂಗ್. ಹೌದು ಸರ್. ಸೊ ಆ ಓವರಾಲ್ ಅರ್ಥನ ನೀವು ಹೇಳ್ತಿರ್ತೀರ. ಸೊ ಅದು ಆಮೇಲೆ ಇನ್ನೊಂದು ಅದಕ್ಕೆ ಟೈಟಲ್ ಕೊಡೋದಿರುತ್ತೆ. ಟೈಟಲ್ಗೆ ತುಂಬ ಯೋಚನೆ ಮಾಡಿ ಅದೆಲ್ಲ ತುಂಬ ನಾನು ನೋಡಿದ್ದೀನಿ. ಸ್ಟೂಡೆಂಟ್ಸ್ನ ಟೈಟಲ್ನ ಹುಡ್ಕೋದ್ರಲ್ಲೇ 10-15 ನಿಮಿಷ ಮಾಡೋರನ್ನು ನೋಡಿದ್ದೀನಿ. ಸೊ ಟೈಟಲ್ ಓವರಾಲ್ ಇದು ಮಾಡಿದ್ಮೇಲೆ ಅದಕ್ಕೆ ಯಾವ ಟೈಟಲ್ ಕೊಡಬೇಕು ಆನ್ ದ ಸ್ಪಾಟ್ ಆಗುತ್ತೆ. ಅದಕ್ಕೆಲ್ಲ ಅದು ಹೆಂಗೆ ಮಾಡಬೇಕು ಅಂತ ಕೇಳೋರು ಇದ್ದಾರೆ ಸ್ಟೂಡೆಂಟ್ಸ್. ಸೊ ಅದಕ್ಕೆ ಸ್ಟೂಡೆಂಟ್ಸ್ನ ಪೇಪರ್ನ ತುಂಬ ಕಾಂಪ್ಲೆಕ್ಸ್ ಮಾಡ್ಕೊತ ಹೋಗ್ಬಾರ್ದು. ಪ್ರಾಕ್ಟೀಸ್ ಮಾಡ್ತಾ ಎಲ್ಲದಕ್ಕೂ ಅವ್ರ ಮೈಂಡಲ್ಲೇ ಒಂದು ನರೇಷನ್ ಹುಟ್ಟುತ್ತೆ. ಸೊ ಒಂದು ಥೀಮ್ನ ಓದಿದ ಮೇಲೆ ಅದಕ್ಕೆ ಏನು ಟೈಟ್ಲ್ ಕೊಡಬೇಕು ಅನಿಸುತ್ತೆ ಇದು ಮಾಡಿ. ಬಟ್ ಅದನ್ನೇ ತೀರಾ ಆಳವಾಗಿ 10-15 ನಿಮಿಷ ಯೋಚನೆ ಮಾಡಿ ಒಂದು ಟೈಟ್ಲ್ ಬರೆಯುವಂಥದ್ದು ಏನೂ ಇರಲ್ಲ. ಸೊ ಪ್ರಿಸೈಸ್ ರೈಟಿಂಗಲ್ಲಿ ಮ್ಯಾಕ್ಸಿಮಮ್ ಫ್ರೀಡಮ್ ಸಿಗುತ್ತೆ ಸ್ಟೂಡೆಂಟ್ಸ್ಗೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಇಂಗ್ಲೀಷ್ ಮೀಡಿಯಮ್ ಅವರು ಒಂದು ಸ್ವಲ್ಪ ಪದಪುಂಜ ಡೆವಲಪ್ ಮಾಡ್ಕೋಬೇಕಾಗುತ್ತೆ ಕನ್ನಡದ, ವಿಶೇಷವಾಗಿ ಪ್ರಿಸೈಸ್ ರೈಟಿಂಗ್ ಬರೀಬೇಕಾದ್ರೆ. ಕನ್ನಡ ಮೀಡಿಯಮ್ ಅವ್ರಿಗೆ ಆಬ್ವಿಯಸ್ ಆಗಿರುತ್ತೆ. ಸೊ ಎಲ್ಲ ಆ್ಯಂಗಲಲ್ಲೂ ಅವ್ರಿಗೆ ಪದಪುಂಜ ಇದ್ದರೆ ಸೊ ಇದರಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ತುಂಬ ಲಿಬರ್ಟಿ ಸಿಗೋದು ಅಂದರೆ ಪ್ರಿಸೈಸ್ ರೈಟಿಂಗಲ್ಲಿ ತುಂಬ ಲಿಬರ್ಟಿ ಇರುತ್ತೆ. ನೀವು ಓದಿದ್ದನ್ನು ನಿಮ್ಮ ಓನ್ ಸ್ಟೈಲಲ್ಲಿ ಸಾಮರ್ಥ್ಯದಲ್ಲಿ ಅದನ್ನು ಬರೆಯೋಕ್ಕೆ ಅವಕಾಶ ಕೊಡುವಂಥದ್ದು ಇದು. ಆಮೇಲೆ ಎವ್ರಿ ಬಾಕ್ಸ್ ಕೌಂಟ್ಸ್. ಸೊ ಅದರಲ್ಲಿ ಮಾತ್ರ ನೀವು 1/3 ಏನಿದೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕಾಗುತ್ತೆ. ಓಕೆ, ಅಂದರೆ ಇದೇ ಪದಗಳು ಬಳಸಬೇಕಂತೇನಿಲ್ಲ. ಅದೇ ಪದಗಳನ್ನ ಬಳಸಿದ್ರೆ ಅದು ಪ್ರಿಸೈಸೇ ಆಗಲ್ಲ. ರಿಪ್ಲೇಸ್ಮೆಂಟ್ ಬೇಕೇ ಬೇಕು. ಅದೇ ಇರುತ್ತೆ ಪ್ರಿಸೈಸ್ ರೈಟಿಂಗಲ್ಲಿ ರಿಪ್ಲೇಸ್ಮೆಂಟ್ ಬೇಕೇ ಬೇಕು. ಕೆಲವ್ರು ಏನು ಹೇಳ್ತಾರೆ, ಮೇಲೊಂದು ಸೆಂಟೆನ್ಸ್, ಮಧ್ಯದಲ್ಲಿ ಒಂದು ಸೆಂಟೆನ್ಸ್, ಲಾಸ್ಟ್ ಒಂದು ಸೆಂಟೆನ್ಸ್ ಬರೋದು ಪ್ರಿಸೈಸ್ ರೈಟಿಂಗ್ ಮುಗಿದೋಯ್ತು ಅಂತ. ಸೊ ರಿಪ್ಲೇಸ್ಮೆಂಟ್ ಆಫ್ ವರ್ಡ್ಸ್, ಅವ್ರು ಹೇಳಿರೋದನ್ನ ನೀವು ಪ್ರಿಸೈಸಾಗಿ ಹೇಳ್ತಿದ್ದೀರಾ. ಇಡೀ ಪ್ಯಾರಾಗ್ರಾಫ್ಸನ್ನು ಓದ್ಕೊಂಡು ಇಡೀ ಓವರ್ ಆಲ್ ಥೀಮನ್ನು ಅರ್ಥ ಮಾಡಿಕೊಂಡು ಅನಾವಶ್ಯಕ ಪದಗಳನ್ನು, ಸೆಂಟೆನ್ಸ್ಗಳನ್ನು ಅನಾವಶ್ಯಕ ಬಿಟ್ಬಿಡಿ. ಈವನ್ ನಿಮ್ಮ ಸೆಂಟೆನ್ಸ್ ರಿಪ್ಲೇಸ್ಮೆಂಟ್ ಯಾವುದೋ ಬೇರೆ ಪದಗಳನ್ನ ಜಾಯಿನ್ ಮಾಡಿ ಒಂದೇ ಪದದಲ್ಲಿ 2-3 ಸೆಂಟೆನ್ಸ್ ಕ್ಲಬ್ ಮಾಡಿ ಒಂದು ಲೈನಲ್ಲಿ ಒಂದೇ ಲೈನಲ್ಲಿ ಬರೀತೀನಿ ಅಥವಾ ಒಂದೇ ಪದ ಕೊಡ್ತೀನಿ ಅಂದ್ರೂ ಫೈನ್. ಓಕೆ ಸರ್, ಅಲ್ಲಿಗೆ 3 ಸೆಕ್ಷನ್ಗಳನ್ನ ಅಡ್ರೆಸ್ ಮಾಡಿ ಆಯಿತು. ಓವರ್ ಆಲ್ ಸ್ಟೂಡೆಂಟ್ಸ್ಗೆ ಈ ಪ್ರಿಪ್ರೇಷನ್ಗೆ ಪೇಪರ್ 1ಗೆ ಎಸ್ಸೆ ಇರ್ಬೋದು, ಟ್ರಾನ್ಸ್ಲೇಷನ್ ಪ್ರಿಸೈಸ್, ಇದಕ್ಕೆ ಯಾವ ರೀತಿ ರೊಟೀನ್ ಮಾಡ್ಕೋಬೋದು ಅಥವಾ ಯಾವ ರೀತಿ ಒಂದು ಶೆಡ್ಯೂಲ್ ಮಾಡ್ಕೋಬೋದು ಓವರ್ ಆಲ್ ಪ್ರಿಪ್ರೇಷನಲ್ಲಿ ಅಂತ ಹೇಳಿದ್ರೆ, ಡೈಲಿ ಬರೀಬೇಕಾ, ವೀಕ್ಲಿ ಒನ್ಸ್ ಸಾಕಾ, 3 days ಒನ್ಸ್ ಬರೆಯೋದಾ, ಅಥವಾ ಡೈಲಿ 2 hours ಮೀಸಲಿಡೋದಾ, ಈ ಥರ ಎಲ್ಲ ಓವರ್ ಆಲ್ ಸ್ಟೂಡೆಂಟ್ಸ್ ಮೈಂಡಲ್ಲಿ ಡೌಟ್ಸ್ಗಳಿರುತ್ತೆ. ಇಡೀ ಪ್ರಿಪ್ರೇಷನಲ್ಲಿ ಪೇಪರ್ 1ಗೆ ಅಂತ ಯಾವ ರೀತಿ ಶೆಡ್ಯೂಲ್ ಮಾಡಿಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ಹೇಳಿ, ಪೇಪರ್ 2 ಕಾಂಪ್ರಮೈಸ್ ಆಗದೆ ಇರೋ ರೀತಿ. ಪೇಪರ್ 2 ನಾರ್ಮಲಿ ಜಾಸ್ತಿ ಟೈಮ್ ಬೇಕಾಗುತ್ತೆ. ಪೇಪರ್ 1 ಏನು ಮಾಡ್ತಾರೆ ಅಂದರೆ, ಪೇಪರ್ 1 ಎಕ್ಸಾಮ್ ಹತ್ರ ಬಂದಂಗೆ ಅಷ್ಟೇ ಎಸ್ಸೆಗಳನ್ನ ಓದೋದು ಇದು ಮಾಡ್ತಾರೆ. ಬಟ್ ರುಟೀನಾಗಿ ಏನಾಗುತ್ತೆ, 1.5 hour ಪೇಪರ್ ಇರೋದ್ರಿಂದ
ರೂಟೀನಾಗಿ 1-2 ಅವರ್ಸ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ರೈಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು. ರೈಟಿಂಗ್ ಪ್ರಾಕ್ಟೀಸ್ ರೆಗ್ಯುಲರಾಗಿ ಅಟ್ಲೀಸ್ಟ್ ಒಂದು ತಿಂಗಳು ಮುಂಚೆಯಿಂದ ಎವ್ರಿ ಡೇ ನೀವೇನು ಓದಿದ್ದೀರಾ, ಏನು ಎಸ್ಸೆ, ಏನು ನರೇಷನ್ ಮಾಡ್ತೀರಾ, ಎವ್ರಿ ಡೇ 1 ತಿಂಗಳು ಬರಿಬೇಕು. ಅದು ಬಿಟ್ಟು ಇನ್ನೊಂದು 15 ದಿನ ಇದೆ ಎಕ್ಸಾಮ್ಗೆ ಅನ್ಬೇಕಾರೆ ಎವ್ರಿ ಡೇ ಒಂದೊಂದು ಕ್ವೆಶ್ಚನ್ ಪೇಪರ್ ಅಡ್ರೆಸ್ ಮಾಡಿ ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಪ್ರಿಫರಬ್ಲಿ ಬೆಳಿಗ್ಗೆ ಹೊತ್ತೆ ಅದೇ ಟೈಮಲ್ಲಿ ಬರುತ್ತೆ. ಇಟ್ ವಿಲ್ ಬಿಕಮ್ ಎ ಹ್ಯಾಬಿಟ್. ನಾರ್ಮಲಾಗಿ ಇಷ್ಟೊಂದು ಜನಕ್ಕೆ ಏನಾಗುತ್ತೆ, ರಾತ್ರಿ ಓದೋ ಅಭ್ಯಾಸ ಇರುತ್ತೆ, ಬೆಳಗ್ಗೆ ಎದ್ದಾಗ ನಿದ್ದೆ ಬರುತ್ತೆ, ಬೆಳಗ್ಗೆ ಓದೋದೇ ಇಲ್ಲ, 10 ಗಂಟೆ 11 ಗಂಟೆಗೆ ಎದ್ದೇಳ್ತಾರೆ. ಪ್ರಿಫರಬ್ಲಿ ಎಸ್ಸೆ ರೈಟಿಂಗ್ ಎಸ್ಪೆಷಲಿ ಪೇಪರ್ 2 ಹೆಂಗೋ ಆಬ್ಜೆಕ್ಟಿವ್ ಇರೋದ್ರಿಂದ ಅಷ್ಟು ಸೆನ್ಸ್ ಆಗೋಲ್ಲ. ಬಟ್ ಪೇಪರ್ 1 ಬರಿಬೇಕಾದ್ರೆ ಅದೇ ಟೈಮ್ಗೆ ಪ್ರಿಫರಬ್ಲಿ ಒಂದು 15 ದಿನ ಅದೇ ಟೈಮ್ಗೆ ಟೈಮ್ ಬೌಂಡ್ ಟೆಸ್ಟ್ ಬರುತ್ತೆ. ತುಂಬ ಅಡ್ವಾಂಟೇಜ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಓಕೆ. ಅವಕಾಶ ಆದರೆ ಸರ್, ಸಮಯ ಅವಕಾಶ ನಿಮಗೂ ಆದರೆ ನಂತರ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದ ನಂತರ ವಿದ್ಯಾರ್ಥಿಗಳಿಗೆ ಪೇಪರ್ 1ಗೆ ತಾವು ಏನಾದರೂ ಕ್ಲಾಸಸ್ ಮಾಡಲಿಕ್ಕೆ ಅವಕಾಶ ಆಗುತ್ತಾ? ಎಲ್ರಿಗೂ ರೀಚ್ ಆಗೋ ರೀತಿಯಾಗಿ ಸ್ಟೂಡೆಂಟ್ಸ್ಗೆ 1-2-3 ಎಸ್ಸೆಗಳನ್ನು ಅಥವಾ ಒಂದೆರಡು ಟ್ರಾನ್ಸ್ಲೇಷನ್ ಸೆಕ್ಷನನ್ನು ಸಮಯ ಅವಕಾಶ ಆದರೆ? ಖಂಡಿತ ಹರ್ಷ, ಖಂಡಿತ. ಇದು ಟೈಮ್ ಪರ್ಮಿಟ್ ಮಾಡಿದ್ರೆ, ಇವಾಗ ಒಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಇದೆಲ್ಲ ಲಾಕ್ಡೌನ್ ಎಲ್ಲ ಒಂಚೂರು ರಿಲ್ಯಾಕ್ಸ್ ಆದರೆ ಖಂಡಿತ ವಿದ್ಯಾರ್ಥಿಗಳಿಗೆ ಯೂಸ್ ಆಗುತ್ತೆ ಅಂದರೆ ಖಂಡಿತ ಮಾಡ್ಕೊ. ಓಕೆ ಸರ್, ಈ ಬ್ಯುಸಿ ಶೆಡ್ಯೂಲಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಟೈಮ್ ಫ್ರೀ ಮಾಡಿಕೊಂಡು ಒಂದು ಮಾಹಿತಿ ನೀಡೋ ಉದ್ದೇಶದಿಂದ ಬಂದ್ರಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ 9901431830. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.